ಒಳಿತು ಮಾಡು ಮನುಷ್ಯ ಹಾಡು ನಿಮ್ಮ ಜೀವನದಲ್ಲಿ ಎಷ್ಟು ದೊಡ್ಡ ಬದಲಾವಣೆ ತಂತು? ಸಾಯಿಸಬೇಕು ಯಾರನ್ನಾದರೂ ಅನ್ನೋ ರೇಂಜ್ಗೆ ತುಂಬ ತೊಂದರೆ ಕೊಟ್ಟವ್ರನ್ನ ಸಾಯಿಸಬೇಕು ಅನ್ನೋ ಲೆವೆಲ್ಗೆ ನಾನು ಅಷ್ಟು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೆ. ಒಳಿತು ಮಾಡು ಮನುಷ್ಯ ನೀ ಇರೋದು 3 ದಿವಸ. ನೀನೇ ಒಳಿತು ಮಾಡೋ ಮನುಷ್ಯ ಅಂತ ಬರೆದು ನೀನೇ ಆ ಕೆಲಸ ಮಾಡಿದಾಗ ಆ ಸಾಂಗ್ ಎಲ್ಲಿ ಬೆಲೆ ಇರುತ್ತೆ. ನನ್ನಲ್ಲಿ ಕೆಲವು ಕೆಟ್ಟ ಗುಣಗಳನ್ನು ಒಳಿತು ಮಾಡೋ ಮನುಷ್ಯ ಕಂಟ್ರೋಲ್ ಮಾಡಿದೆ. ಇವರನ್ನ ಆಧುನಿಕ ಶರೀಫರು ಅಂತಲೂ ಕರೀತಾರೆ. ನಾನು ರೈಟರ್ ಅಂತ ನಾನು ಯಾವತ್ತು ಅನ್ಕೊಂಡಿಲ್ಲ. ನೀವೆಲ್ಲ ರೈಟರ್ ಅಂತ ಹೇಳಿದ್ಮೇಲೆ ನಾನು ಅದನ್ನು ಪ್ರೀತಿಯಿಂದ ಒಪ್ಕೊಳ್ತೀನಿ ಅಷ್ಟೇ. ಈ ನನಗೊಂದು ಮೊದಲು ಪ್ರಶ್ನೆ ಇದೆ, ನೀವು ಗಡ್ಡ ಬಿಟ್ಟಿದ್ದೀರಿ, ಇದೇನು ರೈಟ್ರ್ ಆದ್ಮೇಲೆ ಗಡ್ಡ ಬಿಡೋದಾ ಅಥವಾ ಗಡ್ಡ ಬಿಟ್ಟವ್ರನ್ನ ರೈಟ್ರು ಅನ್ಬೇಕಾ? ನಾವು ರೈಟಿಂಗ್ ಫೀಲ್ಡಲ್ಲಿ ಇರ್ತಾರೆ ಅಂದರೆ ಒಂದು 50-60% ಸ್ವಲ್ಪ ಸೋಂಬೇರಿಗಳಿರ್ತಾರೆ. ಹೌದಾ? ನಿಜ, 100%. ಗಡ್ಡ ತೆಗಿಯೋಕ್ಕಾಗ್ದಷ್ಟು? ಗಡ್ಡ ತೆಗಿಯೋಕ್ಕಾಗ್ದಷ್ಟು ಅಂತಲ್ಲ, ನಾನು ಸೋಂಬೇರಿನೇ. ನಾನು ಅಷ್ಟು ಒಂದು ತುಂಬಾ ಇದು ಅಂತ ಹೇಳಲ್ಲ, ತುಂಬ ಸೋಂಬೇರಿನೇ. ಪ್ರತಿ ಸಂದರ್ಭದಲ್ಲೂ ನನಗೆ ಸ್ಫೂರ್ತಿ ಕೊಡೋದು, ನನಗೆ ಅಡ್ವೈಸ್ ಮಾಡೋದು, ಧೈರ್ಯ ಕೊಡೋದು ಏನಂತಾರೆ, ನಾನು ಒಂದು ಆವಾಗ ಫಸ್ಟ್ ಒಂದು ಇದರಲ್ಲಿ ಹೋಗಿ ಒಂದು 2 ಬಿಯರ್ ಕುಡಿದೆ. ಕುಡಿದ ತಕ್ಷಣ ಆವಾಗ ಅನಿಸ್ಬಿಡ್ತು, ಇಲ್ಲ ನೀನು ಮಾಡ್ಬೋದು, ಕೆಪಾಸಿಟಿ ಇದೆ, ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ, ಸಿನಿಮಾಗೆ ಅದು ಹೈಲೈಟು ಅಂತ ಹೇಳ್ತಾರೆ. ಯಾರು ತಮಿಳವರು ಹಿಂದಿಯವ್ರು ಮಾಡಿರ್ಬೋದು ಇದು ಫೈಟು ಅಂತ ಹೇಳಿ. ಆ ಥರ ಮನುಷ್ಯನಲ್ಲಿ ಇರುತ್ತೆ ಶಕ್ತಿ. ಮಾರಲ್ ಆಫ್ ದಿ ಸ್ಟೋರಿ, ನಿಮ್ಗೆ ಯಾರಾದ್ರೂ ಕೈ ಕೊಟ್ಟರು ಬೀರ್ ಕುಡೀರಿ, ಅದನ್ನ ನೀವೇ ಮಾಡ್ಬೋದು. ಇಲ್ಲ ಸಾರಿ ಇಲ್ಲ, ಹಂಗಲ್ಲ. ಇದುವರೆಗೂ ನಾನು ಎಷ್ಟೋ ಜನ ಬೇರೆಯವ್ರಿಗೆ ಅವಕಾಶ ಕೊಡಬೇಕು ಅಂತಲೇ ನಾನು ಪ್ಲಾನ್ ಮಾಡಿದ್ದೀನಿ. ಅವರು ಬರೀತಾರೆ, ಅವರು ಬರೆದಾಗ ಅವ್ರಿಗಿಂತ ಮುಂಚೆ ನಾನು 2 ಲೈನ್ ಬರೆದಿರ್ತೀನಿ. ಸರ್ ನಿಮ್ಮ ಲೆವೆಲ್ಗೆ ನಾವು ಬರೆಯೋಕ್ಕಾಗಲ್ಲ ಸರ್. ಇಲ್ಲ ಸರ್ ನಮ್ಗೆ ಆಗಲ್ಲ. ನೀವು ಏನು ನಿರೀಕ್ಷೆ ಮಾಡ್ತಾ ಇದ್ದೀರಾ ಅದು ಬಂದಿಲ್ಲ ಅಂದಾಗ, ಇಲ್ಲ ಸರ್ ನನ್ನ ಕೈಲಿ ಆಗಲ್ಲ ಅಂತ ಹೇಳಲಿಕ್ಕೂ ಒಂದು ದೊಡ್ಡತನ ಬೇಕಲ್ಲ. ನಾನು ಬರೆದಿದ್ದು ತುಂಬ ಅದ್ಭುತ ಅಂತ ನನಗೆ ಯಾವತ್ತೂ ಅನಿಸಿಲ್ಲ, ನಿಜವಾಗ್ಲೂ ಯಾವತ್ತೂ ಅನಿಸಿಲ್ಲ. ನಾನು ಒಳಿತು ಮಾಡೋ ಮನುಷ್ಯ ಅಂತ ಬರೆದಿದ್ದು 2006 ಅಣ್ಣವ್ರು ಎಕ್ಸ್ಪೈರ್ಡ್ ಆಗ ದಿವಸ ಬರೆದಿದ್ದು. ನಮ್ಮ ಊರ ದೀಪ ರಾಮಯ್ಯ ಹಾಸ್ಪಿಟ್ಲಿಂದ ಅವ್ರನ್ನ ಆಂಬ್ಯುಲೆನ್ಸಲ್ಲಿ ತಗೊಂಡು ಬಂದು ಆಚೆ ಕಡೆ ಇಟ್ಕೊಂಡು ಉಸಿರು ನಿಂತೋಗಿತ್ತು. ಅದು ಇನ್ನೇನು ಅವರು ಸ್ವಲ್ಪ ಮುಂದೆ ತಗೊಂಡು ಕಾವೇರಿ ಥಿಯೇಟ್ರಿಗೆ ಹೋಗಬೇಕು ಅನ್ನೋಷ್ಟಿಗೆ ಚೆನ್ನಾಗಿ ಸಾಗಲ್ಲ. ಅವ್ರ ಮನೆ ಪಕ್ಕದಲ್ಲಿ ಕಾಂಪೌಂಡ್ ಇದೆ, ಅದ್ರ ಮೇಲೆ ಹತ್ಬಿಟ್ವಿ. ಇನ್ನು ಸ್ವಲ್ಪ ಇದಾಗಿದ್ರೆ ಆ ಕಾಂಪೌಂಡ್ ಕೂಡ ಬಿದ್ದುಬಿಡ್ತಾ ಇತ್ತು. ಅಷ್ಟು ಜನ ಬಂದು ಅವರೆಲ್ಲ ಕೇಳಿದ್ದೇನಂತಂದರೆ, ಅವರು ಅಣ್ಣವ್ರು ಯಾವ ಕಡೆ ಹೋಗ್ತಾ ಇದ್ದಾರೆ ಅಂತ ಕೇಳಿಲ್ಲ, ಡೆಡ್ ಬಾಡಿ ಯಾವ ಕಡೆ ಹೋಗ್ತಾ ಇದೆ. ಜನಕಾಗೆ ಕನಸ ಕೋಟೆ ಕಟ್ಟಿದ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅನ್ನೋದ್ರ ಬದಲು ಅಲ್ಲಿ ಹೆಣ ಎಲ್ಲಿ ಮಾಡಿಗೆ ಅಂದಾಗ ಆ ಕ್ಷಣದಲ್ಲಿ ನನಗೆ ಅವರ ಸಾವಿನ ಒಂದು ಆ ವಿಷಯಕ್ಕಿಂತ ಅವ್ರಿಗೆ ಡೆಡ್ ಬಾಡಿ ಅಂದಿದ್ದು ತುಂಬಾ ಕಾಡ್ತು, ತುಂಬಾ ನೋವಾಯಿತು. ನನಗೇನಿದು ಅಂತ ಒಬ್ಬ ದೇವತಾ ಮನುಷ್ಯ, ಹೊರನಟ, ಅವ್ರನ್ನ ದೇವರು ಅಂತ ಪೂಜಿಸ್ತಾರೆ. ಅವರೆಲ್ಲ ಪ್ರತಿಯೊಬ್ಬ ಕನ್ನಡಿಗರ ಮನಸ್ಸಲ್ಲಿ ಅವರು ದೇವರಾಗಿದ್ದಾರೆ. ಅಂಥ ವ್ಯಕ್ತಿ ಸತ್ತ ಕ್ಷಣಕ್ಕೆ ಹೆಣ ಅಂದ್ಬಿಟ್ರಲ್ಲ, ಬದುಕಿನ ಬಗ್ಗೆ ಜಿಗುಪ್ಸೆ ಬಂದ್ಬಿಡ್ತು. ಅವಾಗ ನನಗೆ ಮೈಯೆಲ್ಲ ರೋಮಾಂಚನ ಥರ ಆಯಿತು. ಇಲ್ಲ, ಈ ಜೀವನ ಏನು ಅಂತ ಅನ್ನೋದನ್ನ ನಾವು ತಿಳಿಸ್ಬೇಕು ಅಂತಂದಾಗ ಆ ಕ್ಷಣದಲ್ಲಿ ಬಂದಿದ್ದೆ 2 ಲೈನ್ಗಳು. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಡೆಡ್ ಬಾಡಿ ಅನ್ನುತ್ತಾರ, ಮಣ್ಣಾಗ ಉಳ್ತಾರ. 2 ಲೈನ್ ಬರ್ಕೊಂಡು ಇಟ್ಕೊಂಡೆ. ಆ ಒಳಿತು ಅನ್ನೋ ಪದ ಇದೆ ಅಂತ ನನಗೆ ಗೊತ್ತಿಲ್ಲ ಕನ್ನಡದಲ್ಲಿ. ಅವರು ಒಳಿತು ಮಾಡೋ ಮನುಷ್ಯ ಅಂತ ಆಡ್ತಾ ಇದ್ದಾರೆ. ನಾನು ಅವ್ರಿಗೆ ಹೆಂಗೆ ಹೇಳೋದು, ಅವ್ರು ತಪ್ಪು, ನನ್ನ ದೃಷ್ಟಿಯಲ್ಲಿ ಅವ್ರು ತಪ್ಪಾಡ್ತಾ ಇದ್ದಾರೆ ಅಂತ. ಆವಾಗ ನನಗೆ ಅಶ್ವಥ್ ಅವರು ಹೇಳಿದ್ದು, ಈ ಹಾಡನ್ನು ಅಶ್ವಥ್ ಅವ್ರಿಗೋಸ್ಕರನೇ ಬರೆದಿದ್ದು, ಅಶ್ವತ್ಗೋಸ್ಕರನೇ ಕಂಪೋಸ್ ಮಾಡಿದ್ದು. ಅದು ಅವ್ರು ಹೆಂಗೆ ಬಂದರು ಅಥವಾ ಅವ್ರನ್ನ ಹೆಂಗೆ ಅಪ್ರೋಚ್ ಮಾಡಿದ್ರು? ಅವರು ಆ್ಯಕ್ಚುಲಿ ತುಂಬ ಕೋಪದಲ್ಲಿದ್ದು, ಅದೇನ್ರಿ ಅಂದ್ರೆ ಅವ್ರು ಮಾತಾಡೋದೆಲ್ಲ ಆ ಥರನೇ, ಗುರುಗಳ ಈ ಥರ ಆಡೋದು ಆಕೆ ಅಂತ ಅಂದು. ಓಪನಿಂಗ್ ಒಂದು ಫ್ಲೂಟ್ ಬಿಟ್ಟು ಬರುತ್ತೆ, ಯಾವನ್ರಿ ಮ್ಯೂಸಿಕ್ ಡೈರೆಕ್ಟ್ರು ಹಿಂಗೆ ಕೆಟ್ಟದಾಗ ಬೈದ್ಬಿಟ್ಟು, ನಾನು ಆಡಲ್ಲ ತಗೊಂಡೋಗ್ತಾರೆ ಅಂತ ಹೇಳ್ಬಿಟ್ಟು. ಇಲ್ಲ ಗುರುಗಳೇ ಕೇಳಿ ನಾನು ಫುಲ್ ಕೇಳಲ್ಲ ರೀ, ನಿಮ್ಮ ಸಿನಿಮಾದವರು ಸವಾಸನೆ ಬೇಡ ನನಗೆ. ಈ ಕಡೆ ಬಂದ ಏನ್ರಿ ಇದು, ನಾವು ಗೊತ್ತಲ್ಲ ಏನು ಇಷ್ಟು ಇವ್ರಿಗೆ, ಇಲ್ಲ ಕಲ್ಲು ಹೊಡಿಯೋಣ ಮನೆಗೆ, ಸ್ಟ್ರೈಕ್ ಕುಂತ್ಕೊಳ್ಳೋಣ, ಕನ್ನಡ ಹಾಡನ್ನೇ ಆಡಲ್ಲ ಅಂತಾರಲ್ಲ ಇವರು. ಆಮೇಲೆ ಒಳ್ಳೊಳ್ಳೆ ಸಿಂಗರ್ ಕೈಲಿ ಆಡಿಸ್ತೀವಿ, ಅದನ್ನು ಆಡಿಸಿದ್ರ? ಆಡಿಸ್ತೀವಿ. ಇವತ್ತಿಗೆ ಇವತ್ತು ಮೈನ್ ಇರೋರು ಸಿಂಗರು ಎಲ್.ಎನ್. ಶಾಸ್ತ್ರಿ ಅವರು ಆಡಿದ್ರು, ಗುರುರಾಜ್ ಹೊಸಕೋಟೆ ಅವರನ್ನು ಆಡಿದ್ರು. ಆದರೆ ಅಶ್ವಥ್ ಅವರೇ ಬೇಕು ಅಂತ ಹೇಳ್ತಾ ಇತ್ತು ಸಾಂಗ್. ಒಳಿತು ಮಾಡು ಮನುಷ್ಯ ನೀ ಇರೋದು 3 ದಿವಸ. ಜೀವನದಲ್ಲಿ ಅತಿ ದೊಡ್ಡ ಸಾಧನೆ ಏನಂದ್ರೆ ನನ್ನಲ್ಲಿರೋ ಕೆಟ್ಟ ಗುಣಗಳನ್ನ ಕೊಲ್ಲದೆ ದೊಡ್ಡ ಸಾಧನೆ. ಅದ್ಭುತ. ಲವ್ವಲ್ಲಿ ಗೆದ್ದವನು ಜೀವನ ಗೆಲ್ತಾನೆ, ಅದೇ ಒಂದು ಪ್ರೀತಿಯಲ್ಲಿ ಸೋತವನು ಜಗತ್ತನ್ನು ಗೆಲ್ತಾನೆ. ನಿಮ್ಮ ಪ್ರೀತಿ, ನಿಮ್ಮ ಬದುಕು, ದೊಡ್ಡ ಸಾಧಕರೆಲ್ಲ ಭಗ್ನ ಪ್ರೇಮಿಗಳೇ.
ಹಾಗೆ ನೀವು ಹೃದಯ ಚೂರಾದಾಗ ಸಾಯ್ಲೂಬಹುದು, ಶ್ರೇಷ್ಠರೂ ಆಗ್ಬೋದು. ಸಾಯ್ಬೋದು ಅಂದ್ರೆ ನಮ್ಮ ಥರ ಡ್ರಿಂಕ್ಸ್ಗೂ ಅಡಿಕ್ಟ್ ಆಗ್ಬೋದು. ನಾನೇನು ದೇವದಾಸನಲ್ಲ, ನನ್ನ ಜೀವನದಲ್ಲಿ 2 ಸಲ ನಾನು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದೀನಿ. ನನ್ನಂತ ಪ್ರೇಮಿ ಯಾರು ಇಲ್ಲ. ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಧೈರ್ಯ ಇದೆಯಲ್ಲ, ಅದು 50% ಧೈರ್ಯ ಇದ್ದರೆ ಜೀವನ ಅದ್ಭುತವಾಗಿ ನಡೆಸ್ಬೋದು ಅಂತ. ಸಾವು ಇದೆ ಅಂತ ಗೊತ್ತು ಮನುಜ ನಿನಗೆ, ಸಾವಿಗಿಂತ ದೊಡ್ಡ ನಷ್ಟ ಇಲ್ಲ ಜಗದೊಳಗೆ. ನೀವು ಕೂಡ ಭಗ್ನ ಪ್ರೇಮಿ ಆದರೂ ಕೂಡ ಆ ಅನುಭವವು ಕೂಡ ನಿಮಗೆ ಇವತ್ತು ಪ್ಲಸ್ ಆಗ್ತಾ ಇದೆ. ಪ್ಲಸ್ ನನಗೆ ಆ್ಯಕ್ಚುಲಿ ಕಷ್ಟನ ಇಷ್ಟಪಟ್ಬಿಡ್ತೀನಿ. ಈ ಪ್ರೋಗ್ರಾಮ್ಗೆ ನೀವು ಕೂಡ ಗೆಸ್ಟ್ ಆಗಿ ಬರಬೇಕು. ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಸ್ಕ್ರೀನ್ ಮೇಲೆ ಕಾಣೋ ಈ ನಂಬರ್ಗೆ 9352248626 ನಿಮ್ಮ ಹೆಸರು, ನೀವು ಯಾವ ವಿಚಾರದ ಕುರಿತು ಇಲ್ಲಿ ಮಾತಾಡಬೇಕಿದ್ದೀರಿ, ಎಷ್ಟು ಜನ ಬರ್ತೀರಿ, ನೀವು ಮತ್ತು ಇನ್ನೊಬ್ಬರು, ಇಬ್ಬರಿಗಿಲ್ಲ ಅವಕಾಶ ಇದೆ. ನಮ್ಮ ಬೆಂಗಳೂರಿನಲ್ಲಿರುವ ಸ್ಟುಡಿಯೋಗೆ ನೀವು ಬರಬೇಕು. ನಿಮ್ಮ ಕಥೆಗಳನ್ನು ಹಂಚ್ಕೊಳ್ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣೋ ವಾಟ್ಸಪ್ ನಂಬರ್ಗೆ ದಯವಿಟ್ಟು ವಾಟ್ಸಪ್ ಮಾಡಿ. ನಮಸ್ಕಾರ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೂ ಮತ್ತೊಂದು CCS ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ಒಬ್ಬರು ವಿಶೇಷವಾದ ಅತಿಥಿ ನಮ್ಮ ಜೊತೆ ಇದ್ದಾರೆ. ನೀವೆಲ್ಲರೂ ತುಂಬ ಮೆಚ್ಚಿರುವಂತಹ ಕೆಲವು ಹಾಡುಗಳನ್ನು ತಗೊಂಡಾಗ ಒಳಿತು ಮಾಡು ಮನಸ ಈ ಹಾಡಿರ್ಬೋದು. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡೋ ದೈವ, ಈ ಹಾಡುಗಳು ಬರೆದಿರೋದಾಗಿರ್ಬೋದು. ಸೊ ತಮ್ಮ ಹಾಡುಗಳ ಮೂಲಕ ಸಮಾಜಕ್ಕೆ ಅದ್ಭುತವಾದಂತಹ ಸಂದೇಶವನ್ನು ಕೊಡುವಂತಹ ರಿಷಿ ಸರ್ ನಮ್ಮ ಜೊತೆ ಇದ್ದಾರೆ. ಇವರನ್ನು ಆಧುನಿಕ ಶರೀಫರು ಅಂತಲೂ ಕರೀತಾರೆ. ಸೊ ಅವ್ರ ಬಗ್ಗೆ ತುಂಬ ತಿಳ್ಕೊಳ್ಳೋದಿದೆ. ಸೊ ಈ ಪಾಡ್ಕ್ಯಾಸ್ಟಲ್ಲಿ ನಿಮಗೆ ಖಂಡಿತ ಅದ್ಭುತವಾದಂತಹ ಜೀವನ ಪಾಠ ಸಿಗ್ತವೆ, ಮತ್ತು ಅವರ ಬದುಕು ಒಂಥರ ಅದ್ಭುತವೂ ಹೌದು, ವಿಚಿತ್ರವೂ ಹೌದು. ಅದನ್ನು ಅವ್ರ ಮೂಲಕನೇ ಕೇಳೋಣ. ರಿಷಿ ಸರ್ ನಮಸ್ಕಾರ. ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬ ಧನ್ಯವಾದಗಳು. ನನಗೊಂದು ಮೊದಲು ಪ್ರಶ್ನೆ ಇದೆ. ನೀವು ಗಡ್ಡ ಬಿಟ್ಟಿದ್ದೀರಿ, ನೀವು ರೈಟರ್ಗಳು. ಇದೇನು ರೈಟ್ರ್ ಆದಮೇಲೆ ಗಡ್ಡ ಬಿಡೋದಾ ಅಥವಾ ಗಡ್ಡ ಬಿಟ್ಟವ್ರನ್ನ ರೈಟ್ರು ಅನ್ಬೇಕಾ? ಇಲ್ಲ, ಆ್ಯಕ್ಚುಲಿ ಗಡ್ಡ ಅವರು ಮೊನ್ನೆ ಅವರು ಸದ್ಗುರು ಅವರು ಒಂದು ಇಂಟರ್ವ್ಯೂ ನೋಡಿದೆ. ಅವ್ರು ಕೇಳ್ತಾರೆ, ಯಾಕೆ ನೀವು ಗಡ್ಡ ಬಿಟ್ಟಿದ್ದೀರಾ ಅಂತ. ಯಾಕೆ ಗಡ್ಡ ಬಿಟ್ಟಿದ್ದೀರಾ ಅಂತ ಕೇಳೋ ಬದಲು ಗಡ್ಡ ತೆಗೆದವ್ರನ್ನ ಯಾಕೆ ಗಡ್ಡ ತೆಗೆದಿದ್ದೀರಾ ಅಂತ ಕೇಳಿ ಅಂತ. ಅವ್ರ ಆಂಕರ್ ಪ್ರಶ್ನೆ ಏನಿರುತ್ತೆ ಅಂದರೆ, ಈ ಯೋಗಿಗಳ ಗಡ್ಡ ಎಲ್ಲ ಯಾಕೆ ಇಷ್ಟು ಬೆಳೆಯುತ್ತೆ ಅಂತ. ಅವ್ರು ಹೇಳ್ತಾರೆ, ಎಲ್ಲಾರ್ದು ಬೆಳೆಯುತ್ತೆ, ನಾವು ಒಂಚೂರು ಬಿಟ್ಟಿರ್ತೀವಿ ಅಷ್ಟೇ. ಆಮೇಲೆ ಆ್ಯಕ್ಚುಲಿ ಎಸ್ಪೆಷಲಿ ನಾನು ಎಲ್ಲರ ಬಗ್ಗೆ ಮಾತಾಡಲ್ಲ, ನನ್ನ ಬಗ್ಗೆ ಮಾತಾಡಬೇಕಂದ್ರೆ ಈ ಸ್ವಲ್ಪ ರೈಟರ್ಸು ಯಾವ ರೈಟಿಂಗ್ ಫೀಲ್ಡಲ್ಲಿ ಇರ್ತಾರೆ ಅಂದರೆ ಒಂದು 50-60% ಸ್ವಲ್ಪ ಸೋಂಬೇರಿಗಳಿರ್ತಾರೆ. ಹೌದಾ? ನಿಜ, 100%. ಗಡ್ಡ ತೆಗಿಯೋಕ್ಕಾಗ್ದಷ್ಟು ಅಂತಲ್ಲ, ಅವ್ರು ಯಾವಾಗಲೂ ಡೈಲಿ ಆ್ಯಕ್ಷನ್ ಆ ಥರ ಅದನ್ನೆಲ್ಲ ಮೇಂಟೆನೆನ್ಸ್ ಮಾಡೋದು. ನಾನು ನೋಡಿರೋ ಪ್ರಕಾರ ನೀವು ಆಲ್ಮೋಸ್ಟ್ ಒಂದು 50-60% ರೈಟಿಂಗ್ ಫೀಲ್ಡಲ್ಲಿರೋರು. ನಾನು ರೈಟ್ರ್ ಅಂತ ನಾನು ಯಾವತ್ತು ಅಂದ್ಕೊಂಡಿಲ್ಲ. ನೀವೆಲ್ಲ ರೈಟ್ರು ಅಂತ ಹೇಳಿದ್ಮೇಲೆ ನಾನು ಅದನ್ನು ಪ್ರೀತಿಯಿಂದ ಒಪ್ಕೊಳ್ತೀನಿ ಅಷ್ಟೇ. ಅದು ನಾನು ಯಾವತ್ತು ರೈಟ್ರು ಅಷ್ಟು ನನ್ನ ಒಂದು ಆ ಲೆವೆಲ್ಗೂ ಇಲ್ಲ. ನಾನು ರೈಟ್ರ್ ಆಗೋಷ್ಟು ಮೈಂಡ್ ನನಗೆ ಇದೆ ಅಂತ ನಾನು ಅಂದ್ಕೊಂಡಿಲ್ಲ. ಕೇಳೋದಕ್ಕೆ ಹೇಳ್ತಾ ಇರೋದೇನಂತಂದರೆ, ಖಂಡಿತವಾಗ್ಲೂ ರೈಟರ್ಸ್ಗಳು ಸೋಂಬೇರಿ ಇರ್ತಾರೆ. ನಾನು ಎಲ್ಲ ರೈಟರ್ಸ್ ಹೇಳ್ತಾಯಿಲ್ಲ, ಕೆಲವರು ಒಂದು 50-60% ನಾನು ನೋಡಿದಂಗೆ. ನಾನು ಆಲ್ಮೋಸ್ಟ್ ನಾನು ಪತ್ರಕರ್ತರ ಜೊತೆಲೇ ಇದ್ದಿದ್ದು, ರೈಟರ್ಸ್ ಜೊತೆಲೇ ಇದ್ದಿದ್ದು. ಅವ್ರು ಎದ್ದೇಳೋದೆ 11 ಗಂಟೆ 12 ಗಂಟೆ, ಸ್ನಾನ ಮಾಡೋದಲ್ಲ, ಹಂಗೆ ಮುಖಾನು ತೊಳೆಯಲ್ಲ, ಹಂಗೆ ಅವ್ರು ಫಸ್ಟ್ ಬೆಳಿಗ್ಗೆ ಟಿಫನ್ ಮಾಡಿಬಿಡ್ತಾರೆ. ಆ ಥರ ಕೆಲವರು ನಿಮ್ಗೆ ಒಂದು ಶಿಸ್ತುಬದ್ಧ ಜೀವನದಲ್ಲಿರೋರು, ಬೆಳಗ್ಗೆ ಎದ್ದ ತಕ್ಷಣ 6 ಗಂಟೆಗೆ ಅವರು ಸ್ನಾನ ಮಾಡಿಕೊಂಡು ಇದು ಮಾಡಿ ಪೂಜೆ ಮಾಡಿಕೊಂಡು 7 ಗಂಟೆ 8 ಗಂಟೆ ಕೆಲಸ ಹೋಗೋರು, ಅವ್ರನ್ನೂ ನೋಡಿದ್ದೀವಿ. ಅಂತಂದರೆ ನಾನು ರೈಟರ್ ಫೀಲ್ಡಲ್ಲಿರೋರು ಹಂಗಂದ್ಬಿಟ್ಟು ನಾನು ಸೋಂಬೇರಿನೇ. ನಾನು ಅಷ್ಟು ಒಂದು ತುಂಬಾ ಇದು ಅಂತ ಹೇಳಲ್ಲ, ತುಂಬ ಸೋಂಬೇರಿನೇ. ಜನಗಳು ನೋಡಿದ್ರೆ ಕೆಲವ್ರು ನೋಡಿದ್ರೆ ಏನು ಇಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಅಂತಾರೆ. ನಾನು ಯಾಕೆ ಇದನ್ನು ಹಾರ್ಡ್ ವರ್ಕು ಅಂತಾರೆ. ಇವಾಗ ನಾನು ರಾಮ್ ರಹೀಮ್ ಅಂತ ಸಿನಿಮಾ ಮಾಡಿದ್ದೀನಲ್ಲ, ಅದರಲ್ಲಿ ಕತೆ ನಾನೇ ಮಾಡಿದ್ದೀನಿ. ಚಿತ್ರಕಥೆ, ಸಾಹಿತ್ಯ, ಸಂಭಾಷಣೆ, ನಿರ್ದೇಶನ, ನಿರ್ಮಾಣ ಮತ್ತು ಫೈಟ್ ಕಂಪೋಸಿಂಗು, ಕೊರಿಯೋಗ್ರಾಫಿ ಎಲ್ಲ ಫೀಲ್ಡಲ್ಲೂ ನಾನು ಕೆಲಸ ಮಾಡಿದ್ದೀನಿ. ಕಾರಣ ಏನಂತಂದರೆ ಅನಿವಾರ್ಯ. ನಮಗೆ ಇವಾಗ ಫೈಟ್ ಮಾಸ್ಟರ್ಗೆ ದುಡ್ಡು ಕೊಡೋಕ್ಕಾಗಿಲ್ಲ, ಆ ಒಂದು ಕಷ್ಟ. ಆಮೇಲೆ ನಾವೆಲ್ಲ ಇಲ್ಲಿಂದ 500-600 ಕಿಲೋಮೀಟರ್ ಶೂಟಿಂಗ್ ಮಾಡ್ತಾಯಿದ್ದೀವಿ.
ಅಲ್ಲಿ ಅವ್ರು ಬರೋಕ್ಕಾಗಿಲ್ಲ. ಅಲ್ಲಿ ಬಂದರೆ ಅವರಿಗೆ ರೂಮ್ ಹಾಕ್ಕೊಡ್ಬೇಕು, ಅವರ ಅಸ್ಟೆಂಟ್ಗಳು ಬರ್ತಾರೆ. ಆ ಕೆಪಾಸಿಟಿ ಇರಲಿಲ್ಲ. ಕೆಲವು ಸಲ ಒಂದು ಕಷ್ಟ, ಒಂದು ಅನಿವಾರ್ಯತೆ ಅದು ನಮ್ಮನ್ನು ಮಾಡಿಸೋಕ್ಕೆ ನನ್ನ ಜೀವನದಲ್ಲೇ ಅಂದ್ಕೊಂಡಿಲ್ಲ ನಾನು ಫೈಟ್ ಕಂಪೋಸ್ ಮಾಡ್ತೀನಿ ಅಂತ. ಆದರೆ ನಾನೊಂದು ಮಾಸ್ಟ್ರಿಗೆ ಹೇಳಿದ್ದೆ, ಅವಳಲ್ಲಿ ಒಂದು 2 ಡೇಸ್ ಮುಂಚೆ ಬರ್ತೀನಿ ಅಂತ ಅವರು ಒಪ್ಕೊಂಡಿದ್ರು. ನಾನಲ್ಲಿ ದೇವದುರ್ಗದಲ್ಲಿ ಒಂದು ಅಣೆಮಲ್ಲೇಶ್ವರ ಅಂತ ಒಂದು ದೇವಸ್ಥಾನ ಇದೆ, ಅಲ್ಲಿ ಕೃಷ್ಣಾ ನದಿ ದಡೆಯಲ್ಲಿದೆ. ಅಲ್ಲಿ ನಾನು ಎಲ್ಲ ಸೆಟಪ್ ಮಾಡಿದ್ದೆ, 30 ಜನ ಎಲ್ಲ ಆರ್ಟಿಸ್ಟ್ಗಳನ್ನೆಲ್ಲ ಸೆಟಪ್ ಮಾಡಿದ್ದೆ, ಮಾಸ್ಟರ್ ಬರ್ತಾರೆ ಅಂತ ಅಂದ್ಬಿಟ್ಟು. ನಾಳೆ ಶೂಟಿಂಗ್ ಇದೆ, ಇವತ್ತು ಬರಲ್ಲ, ನಾನು ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ನನಗೆ ತುಂಬ ತಲೆ ಕೆಟ್ಟೋಯ್ತು. ನಾವು ತುಂಬ ₹1 ಜೋಡಿಸ್ಬಿಟ್ಟು ಇವ್ರ ಹತ್ರ ಇಸ್ಕೊಂಡು ಮಾಡ್ತಾಯಿದ್ವಿ. ಅವ್ರು ಬರಲ್ಲ ಅಂತಂದಾಗ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ತುಂಬ ಮೂಡ್ ಅಪ್ಸೆಟ್ ಆಯಿತು, ತುಂಬ ಬೇಜಾರಾಯಿತು. ಟಕ್ಕಂತ ಯೋಚನೆ ಮಾಡಿದೆ. ನನಗೆ ಪ್ರತಿ ಸಂದರ್ಭದಲ್ಲೂ ನನಗೆ ಸ್ಫೂರ್ತಿ ಕೊಡೋದು, ನನಗೆ ಅಡ್ವೈಸ್ ಮಾಡೋದು, ಧೈರ್ಯ ಕೊಡೋದು ಏನಂತಾರೆ, ನಾನು ಒಂದು ಡ್ರಿಂಕ್ಸ್ ಮಾಡ್ತಾಯಿದ್ದೆ ಅವಾಗ. ಓಕೆ. ಅವಾಗ ಒಂದು ಫಸ್ಟ್ ಒಂದು ಇದರಲ್ಲಿ ಹೋಗಿ 2 ಬಿಯರ್ ಕುಡಿದೆ. ಕುಡಿದ ತಕ್ಷಣ ಆವಾಗ ಅನಿಸ್ಬಿಡ್ತು, ಇಲ್ಲ ನೀನು ಮಾಡ್ಬೋದು, ಕೆಪಾಸಿಟಿ ಇದೆ, ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ, ಯಾವುದೇ ನನಗೆ ಗೊತ್ತಿಲ್ಲದಿರೋ ಮನಸ್ಸು ನನಗೆ ಹೇಳ್ತೀನಿ ನೀನು ಮಾಡು ಅಂತ ಅಂದಾಗ ಅದನ್ನು ತುಂಬ ಕಷ್ಟಪಟ್ಟು ಎಲ್ಲರೂ ಸೇರ್ಕೊಂಡು ಮಾಡಿದ್ವಿ. ಅದು ಫೈಟ್ ಕಂಪೋಸ್ ಮಾಡಿದೆ. ಸಿನಿಮಾಗೆ ಅದು ಹೈಲೈಟು ಅಂತ ಹೇಳ್ತಾರೆ. ಯಾರು ತಮಿಳವರು, ಹಿಂದಿಯವ್ರು ಮಾಡಿರ್ಬೋದು ಇದು ಫೈಟು ಅಂತ ಹೇಳ್ತಾರೆ. ಆ ಥರ ಮನುಷ್ಯನಲ್ಲಿ ಇರುತ್ತೆ ಶಕ್ತಿ, ಅವನು ಧೈರ್ಯ ಮಾಡಬೇಕು ಅಷ್ಟೇ. ಮಾರಲ್ ಆಫ್ ದಿ ಸ್ಟೋರಿ, ನಿಮ್ಗೆ ಯಾರಾದ್ರೂ ಕೈ ಕೊಟ್ಟರು ಬೀರ್ ಕುಡೀರಿ, ನಂಗೆ ನೀವೇ ಮಾಡ್ಬೋದು. ಇಲ್ಲ ಸಾರಿ ಇಲ್ಲ, ಹಂಗಲ್ಲ. ಬೀರ್ ಕುಡಿಯೋದು ಅಂದರೆ ನನ್ನ ಒಂದು ವೀಕ್ನೆಸ್. ಸರ್, ಅಂತ ಪರಿಸ್ಥಿತಿ ಬಂದಾಗ ಅದನ್ನ ನಾನು ನಿಭಾಯಿಸ್ತೀನಿ ಅನ್ನೋದಕ್ಕೆ ಎಲ್ರಿಗೂ ಆಗ್ಲಿಕ್ಕಿಲ್ಲ. ಹೌದು ಇಲ್ಲ, ನಾನು ಕರೆಕ್ಟು. ನನ್ನ ಇದೊಂದು ಮಾರಲ್ ಆಫ್ ದಿ ಸ್ಟೋರಿ ಹೇಳಿದ್ರಲ್ಲ, ನೀವು ಬೀರ್ ಕುಡಿದ್ರೆ ಇದಾಗತ್ತೆ ಅಂತ. ಖಂಡಿತ ನೀವು ಹೇಳಿದ್ದು ಒಳ್ಳೇದಾಯಿತು. ಕೆಲವರು ಆಲ್ಮೋಸ್ಟ್ ರೈಟರ್ಸು, ನಾನು ನೋಡಿರೋ ಪ್ರಕಾರ 70-80% ಆಲ್ಕೋಹಾಲ್ಗೆ ಅಡಿಕ್ಟ್ ಆಗಿರ್ತಾರೆ. ನಾನು ಅದನ್ನೇ ಪ್ರಶ್ನೆ ಹೇಳೋದಿದ್ರೆ, ನೀವು ಒಂದು ಕಡೆ ಹೇಳಿದ್ದೀರಿ 90% ರೈಟರ್ಸು ಸ್ಯಾಡಿಸ್ಟ್ಗಳಾಗಿರ್ತಾರೆ, ಆಲ್ಕೋಹಾಲ್ಗಳಾಗಿರ್ತಾರೆ. ಏನದ್ರ ಯಾಕೆ ಹಂಗಾಗಿರ್ತಾರೆ? ಹಂಗಾದ್ರೇನ ಅವ್ರಿಗೆ ಅದ್ಭುತ ಸಾಹಿತ್ಯ ಬರೋದು. ಆ ಥರ ಏನಾಗ್ತಂದ್ರೆ ಕೆಲವರಿಗೆ, ಕೆಲವರು ನಾನು ಇದ್ದಿದ್ದು ಆ್ಯಕ್ಚುಲಿ ಅವಾಗ ಇದ್ದಿದ್ದು, ನಾನು ಅವ್ರ ಬಗ್ಗೆ ಮಾತ್ರ ಮಾತಾಡ್ತೀನಿ. ಟ್ಯಾಬ್ಲಾಯ್ಡ್ 15 ದಿವಸಕ್ಕೆ ವಾರಕ್ಕೊಂದ್ಸಲ ಬರೋ ಪತ್ರಿಕೆ ಅಂಥವ್ರ ಜೊತೆ ಇದ್ದೆ. ಅವರು ಆ್ಯಕ್ಚುಲಿ ನಿಮಗೆ ಇವಾಗ TRPಗೋಸ್ಕರ ಏನೆಲ್ಲ ಮಾಡ್ತಾರೆ ಇವಾಗಿನ ಒಂದು ಚಾನಲ್ಗಳು, ಅದೇ ರೀತಿ ಅವಾಗ ಒಂದು ಕಂಟೆಂಟ್ ಸೇಲ್ ಆಗಬೇಕಂದ್ರೆ ಅವ್ರ ಹೆಡ್ಲೈನ್ಸ್ ಆಗಿರ್ಬೋದು, ಅವ್ರ ಫೋಟೋಸ್ ಆಗಿರ್ಬೋದು, ಒಂಥರ ಜನಗಳಿಗೆ ಒಂಥರ ಕ್ಯೂರಿಯಾಸಿಟಿ ಆಗೋ ರೀತಿಯಲ್ಲಿ ಬರಿಬೇಕಾಗಿತ್ತು ಅವಾಗ. ಯಾವ ಥರ ಅಂತಂದರೆ, ಇದು ಯಾವುದೋ ಒಂದು ನಟಿ, ಆ ನಟಿ ಚಿತ್ರ ಹಾಕ್ಬಿಟ್ಟು ಇದರಲ್ಲಿ ಒಳಗಡೆ ಚಿತ್ರಗಳಿದ್ದಾವೆ, ಇವಳು ಈ ರೀತಿ ಹೋಗಿದ್ಲು, ಇವಳು ಅಲ್ಲಿ ಕಂಡ್ಲು ಅಂತ ಕೆಲವು ಸಲ ಇಮ್ಯಾಜಿನೇಷನ್ ಮಾಡ್ಕೊಂಡು ಬರೀಬೇಕಾಗುತ್ತೆ. ಸತ್ಯ ಇರಲ್ಲ. ಆದರೂ ಒಂದು ಕಾಂಪಿಟೇಷನ್ ಫೀಲ್ಡಲ್ಲಿ ಅದು ಆ ಪತ್ರಿಕೆ ಚೆನ್ನಾಗಿ ಹೋಗ್ತಾ ಇದೆ ಅಂತ ಇವನು ಯಜಮಾನ ಬೈತಾನೆ, ಅವ್ನಿಗೆ ಏನಪ್ಪ ಅದು ಫುಲ್ಲು ಸೇಲ್ ಇದೆ, ನಮ್ಮದು ಹೋಗ್ತಾ ಇಲ್ಲ ಅಂತಂದಾಗ ಅವಾಗ ಒಂದು ರಿಪೋರ್ಟರ್ ಏನನ್ನು ಆ ಇಮ್ಯಾಜಿನೇಷನಲ್ಲಿ ಬರೆದು ಅದೇನು ಇರಲ್ಲ, ಅಲ್ಲಿ ಆ ನಟಿದೇನು ಇರಲ್ಲ, ಆ ನಟಂದೇನು ಇರಲ್ಲ. ಆದರೆ ಅವನು ಇಮ್ಯಾಜ್ ಮಾಡ್ಕೊಂಡು ಬರೆದು ಅವನು ಸ್ಯಾಡಿಸ್ಟ್ ಆಗೋಗ್ಬಿಟ್ಟಿರ್ತಾನೆ. ಇಲ್ಲದೆ ಇರೋದನ್ನು ಇದೆ ಅಂತ ಬರೆಯುವಂಥ ಪತ್ರಿಕೆ ಸೇಲ್ ಆಗಬೇಕು. ಅದು ನಾನು ಕಣ್ಣಾರೆ ನೋಡಿದ್ದೀನಿ ಖಂಡಿತವಾಗ್ಲೂ. ಆ ಥರ ಅಂದಾಗ ಆ ಒಂದು ಕ್ಯಾಟಗರಿಯಲ್ಲಿ ಅಲ್ಲಿರೋರ್ನೆಲ್ಲ ನೋಡಿದಾಗ ಅವರು ಸುಮ್ಮನೆ ಒಳ್ಳೆಯವ್ರ ಬಗ್ಗೆ ಕೆಟ್ಟ ಕಂಪ್ಲೇಂಟ್ ಮಾಡೋದು, ತುಂಬ ಅವ್ರಿಗೆ ತುಂಬ ನೋವು ಕೊಡೋದು. ರಾತ್ರಿ 1 ಗಂಟೆಗೆ ಫೋನ್ ಮಾಡಿಸೋದು, ನನ್ನ ಹತ್ರನೇ ಮಾಡಿಸಿದ್ದಾರೆ, ಕುಡಿಸ್ಬಿಟ್ಟು ಫೋನ್ ಮಾಡಿಸೋದು. ಅವ್ನಿಗೆ ತುಂಬ ಡಿಸ್ಟರ್ಬ್ ಮಾಡಿದಾಗ, ಅವನಿಗೆ ತೊಂದರೆ ಆದಾಗ ಇವರು ಖುಷಿ ಪಡೋದು. ಅಂಥವ್ರನ್ನ ಮತ್ತು ಸ್ಯಾಡಿಸ್ಟ್ಗಳು ಅಂತ ಹೇಳೋದು ಅನ್ಕೊತೀನಿ ನಾನು 90% ಅಂಥವ್ರನ್ನ ನಾನು ಸ್ಯಾಡಿಸ್ಟ್ಗಳು ಅಂತ ನೋಡಿದ್ದೀನಿ. ಆಮೇಲೆ ಡ್ರಿಂಕ್ ನಾನು ಇದು ಕುಡ್ತಾ ಯಾಕಂತಂದರೆ, ಇದಕ್ಕೆ ನಾನು ಕುಡ್ಕೊಂಡಿದ್ದೆ ನಮ್ಮೂರಲ್ಲಿ ಒಂದು 2-3 ಇಯರ್ಸ್ ಬ್ಯಾಕು. ಕುಂದ್ಕೊಂಡು ಬಂದಾಗ ಅಲ್ಲಿ ಒಬ್ಬ ಬಂದ, ಡಾಕ್ಟ್ರ್ RMP ಡಾಕ್ಟ್ರ್ ಅಂತಾರೆ ಅಲ್ಲಿ, ಅವ್ರ ಹೆಸರು ಅಂಬರೀಷ್ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟು, ಅವನು ನನಗೆ ಏನು ತಿಳ್ಕೊಂಡಿದ್ದಾನೆ ಅಂದರೆ, ಜನರಲ್ಲಾಗಿ ತುಂಬ ಮೇಧಾವಿ, ಇವನು ತುಂಬ ಓದ್ಕೊಂಡಿದ್ದಾನೆ, ತುಂಬ ಆ ಥರ ಎಲ್ಲ ತಿಳ್ಕೊಂಡಿದ್ದಾರೆ. ನಿಜವಾಗ್ಲೂ ನನಗೆ ಸರಿಯಾಗಿ ನಾನು ಒಂದು ಪೇಜ್ ಹೋದ್ರೆ ಅದರಲ್ಲಿ ಒಂದು 20-30% ಅರ್ಥ ಆಗಲ್ಲ ನನಗೆ ಕನ್ನಡ ಪದಗಳು. ಯಾಕಂದರೆ ಕನ್ನಡ ಮೀಡಿಯಮೇ ಓದಿದ್ರು ಕೂಡ ನಾನು ಸ್ಕೂಲ್ಗೆ ಹೋಗಿ ಅದೆಲ್ಲ ಓದಿಲ್ಲ. ನಾನು ಇಲ್ಲೇ ದಾಸರಳ್ಳಿಯಲ್ಲಿ ಓದಿರೋದು, 7th ಸ್ಟ್ಯಾಂಡರ್ಡ್ ಎಲ್ಲ ಗುಟ್ಟಳ್ಳಿಯಲ್ಲಿ ಓದಿರೋದು, ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋದು. ನಾನು ಜಾಸ್ತಿ ಸ್ಕೂಲ್ಗೆ ಹೋಗಿರೋದಕ್ಕಿಂತ ಆಚೆಗಡೆ ನಾನು ಇದು ಮಾಡಿದೆ, ಹೆಂಗೋ ಕಾಪಿ ಹೊಡೆದು ಪಾಸ್ ಆಗಿಬಿಟ್ವಿ SSLC. ಆ ಥರ ನನಗೆ ಈಗ ನಾನು ಒಳಿತು ಮಾಡೋ ಮನುಷ್ಯ, ಕಾಯಕವೇ ಕೈಲಾಸ, ಭೂಮಿ ಮೇಲೆ ಬಾಡಿಗೆದಾರ, ಅವೆಲ್ಲ ಹಾಡು ಕೇಳಿದಾಗ
ನನ್ನ ದೊಡ್ಡ ದೊಡ್ಡ ಮೇಧಾವಿಗಳು, ದೊಡ್ಡ ದೊಡ್ಡ ಪ್ರೊಫೆಸರ್ಗಳು ಇರ್ತಾರಲ್ಲ, ಆ ಸಾಲಿಗೆ ಸೇರಿಸ್ಬಿಟ್ಟ. ಆ ಸಾಲಿಗೆ ಸೇರಿಸ್ತಾರೆ. ಅವರು ಆ ಸಾಲಿಗೆ ಸೇರಿಸಿದ್ರು ಪರವಾಗಿಲ್ಲ, ಅವರು ನಮ್ಮನ್ನು ನೋಡೋ ದೃಷ್ಟಿನೇ ಬೇರೆ ಇರ್ತದೆ. ಅವರೆಲ್ಲ ಪ್ರೊಫೆಸರ್ ಇರ್ತಾರೆ, ದೊಡ್ಡ ಮಟ್ಟದ ಸ್ವಾಮೀಜಿಗಳು ಇರ್ತಾರೆ. ಅವರು ಸಮಯ ಅದು ನನಗೆ ನಿಜವಾಗ್ಲೂ ಮುನ್ನುಡಿ ಬೆನ್ನುಡಿ ಅದೆಲ್ಲ ಏನು ಗೊತ್ತಿಲ್ಲ. ಈ ಥರ ಋಷಿಯವರೇ, ನೀವು ನಾನೊಂದು ಬುಕ್ ಬರ್ತಿದ್ದೀನಿ, ಅದಕ್ಕೆ ಮುನ್ನುಡಿ ಬರೀಬೇಕು. ನನಗೆ ಅದು ಯಾವುದು ಬರೆಯೋಕ್ಕೆ ಸತ್ಯವಾಗ್ಲೂ ಬರೆಯೋಕ್ಕೆ ಬರಲ್ಲ. ಅವರು ಹೇಳ್ದಾಗ ನನಗೆ ಅನಿಸುತ್ತೆ ಅದು ನನಗೆ ಅದು ಏನಂತಾರಲ್ಲ, ಯೋಗ್ಯತೆ ಇಲ್ಲದೆ ಏನೋ ಯೋಗ ಅಂತಾರಲ್ಲ, ಆ ಥರ ಹಾಗೇನಿಲ್ಲ ಸರ್. ಸತ್ಯ. ನಾನು ಆ್ಯಕ್ಚುಲಿ ಹೇಳ್ಬೇಕಂತಂದಾಗ ಎಷ್ಟೋ ಸಲ ನನಗೆ ಅನಿಸುತ್ತೆ, ಇವಾಗ ಯಾರೋ ಒಂದು ನಾನು ಏನೋ ಒಂದು ಅಗ್ರಿಮೆಂಟದ್ದು ಒಂದು ಫಾರ್ಮ್ಯಾಟ್ ಮಾಡಬೇಕು. ಇವಾಗ ಸಿಂಪಲ್ ಆಗಿದೆ ಆ ಫಾರ್ಮ್ಯಾಟ್ ಮಾಡೋಕ್ಕೆ ನಾನು ಟ್ರೈ ಮಾಡಿದೆ, ಆಗಲಿಲ್ಲ. ಬೇರೆಯವ್ರ ಸಹಾಯ ಇಲ್ಲದೆ ಆಗಲ್ಲ, ಬೇರೆಯವ್ರ ಸಹಾಯ ಇಲ್ಲದೆ ಆಗಲ್ಲ. ಇದು ಒಂದು ಹಾಡು ಅಂತಂದರೆ, ಹಾಡು ಬರೀಬೇಕು ಅಂತಂದಾಗ ಅದು ಯಾರ ಸಹಾಯನೂ ಬೇಕಾಗಿಲ್ಲ. ಆಮೇಲೆ ಯಾರೇ ಒಂದು ಲೈನ್ ಕೊಟ್ಟರು ಅದು ನನಗೆ ಒಪ್ಪಲ್ಲ. ನನಗೆ ಇದುವರೆಗೂ ನಾನು ಎಷ್ಟೋ ಜನ ಬೇರೆಯವ್ರಿಗೆ ಅವಕಾಶ ಕೊಡಬೇಕು ಅಂತಲೇ ನಾನು ಪ್ಲಾನ್ ಮಾಡಿದ್ದೀನಿ. ನಮ್ಮ ಪಿಕ್ಚರ್ಗೆ ಬಾಪ ಬರೀಯಪ್ಪ ಅಂತ ಹೊಸ ರೈಟರ್ಸ್ಗೆ ಇದು ಮಾಡಿದಾಗ ಅವರು ಬರೀತಾರೆ. ಅವರು ಬರೆದಾಗ ಅವ್ರಿಗಿಂತ ಮುಂಚೆ ನಾನು 2 ಲೈನ್ ಬರೆದಿರ್ತೀನಿ. ಸರ್, ನಿಮ್ಮ ಲೆವೆಲ್ಗೆ ನಾವು ಬರೆಯೋಕ್ಕಾಗಲ್ಲ ಸರ್, ದಯವಿಟ್ಟು ನೀವೇ ಬರೀರಿ ಸರ್ ಅಂತ ಹೇಳ್ಬಿಟ್ಟು. ಅದು ಕೆಲವು ವಿಚಾರಗಳು ಹಾಗೆ. ಸೊ ನೀವು ಯಾವ ದೃಷ್ಟಿಕೋನದಲ್ಲಿ ನೋಡ್ತಾ ಇದ್ದೀರಿ ಅದು ಅವ್ರಿಗೆ ಆ ಹಂತಕ್ಕೆ ತಲುಪೋಕೆ ಆಗದೆ ಇರ್ಬೋದು. ಬಟ್ ದೊಡ್ಡತನ ಅವ್ರು ಒಪ್ಕೊಳ್ತಾರೆ, ಇಲ್ಲ ಸರ್ ನಮ್ಗೆ ಆಗಲ್ಲ, ಇಲ್ಲ ಸರ್ ನಾನು ಮಾಡ್ತೀನಿ ಅಂತ ಬರ್ಬೋದು, ಸುಮ್ಮನೆ ಏನೇನೋ ಬರಿಬೋದು. ಬಟ್ ನೀವು ಏನು ನಿರೀಕ್ಷೆ ಮಾಡ್ತಾ ಇದ್ದೀರಾ ಅದು ಬಂದಿಲ್ಲ ಅಂದಾಗ, ಇಲ್ಲ ಸರ್ ನನ್ನ ಕೈಲಿ ಆಗಲ್ಲ ಅಂತ ಹೇಳಲಿಕ್ಕೂ ಒಂದು ದೊಡ್ಡತನ ಬೇಕಲ್ಲ. ಆಗಲ್ಲ ಅಂತ ಅದು ಖಂಡಿತ. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ಅವ್ರು ಏನು ಹೇಳ್ತಾರೆ ಅಂತಂದರೆ, ನೀವು ಯಾವುದು ಚೆನ್ನಾಗಿಲ್ಲ ಅಂತ ಬರೆದು ಬಿಸಾಕ್ಬಿಟ್ರು ಆ ಲೆವೆಲ್ಗೂ ಬರೆಯೋಕ್ಕಾಗಲ್ಲ ಸರ್ ನಾವು ಅಂತ. ಅವಾಗ ನನಗೆ ಗ್ರೇಟ್ ಫೀಲ್ ಆಗುತ್ತೆ. ಒಂದೊಂದು ಸಲ ಏನಿದು ಅನಿಸ್ಬಿಡುತ್ತೆ, ವಿಚಿತ್ರ ಅನಿಸುತ್ತೆ. ಕೆಲವ್ರು ಹೇಳಿದಾಗ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ, ನಿಮಗೆ ಆಸೆ. ನಾನು ಆ್ಯಕ್ಚುಲಿ ಅದನ್ನೆಲ್ಲ ಯಾವುದೂ ನಂಬಲ್ಲ. ನಿಮಗೆ ಆ ಶಕ್ತಿ ಬರೆಸುತ್ತೆ, ಈ ಶಕ್ತಿ ಬರೆಸುತ್ತೆ ಹಂಗೆಲ್ಲ ಹೇಳ್ತಾರೆ. ಅದೇನು ಅಷ್ಟು ದೊಡ್ಡ, ಆಮೇಲೆ ಇನ್ನೂ ಅದನ್ನು ಅದ್ಭುತ, ನಾನು ಬರೆದಿದ್ದು ತುಂಬ ಅದ್ಭುತ ಅಂತ ನನಗೆ ಯಾವತ್ತೂ ಅನಿಸಿಲ್ಲ, ನಿಜವಾಗ್ಲೂ ಯಾವತ್ತೂ ಅನಿಸಿಲ್ಲ. ನಾನು ಏನೇ ಒಂದು ಸಲ ಬರೀಬೇಕು ಅಂತ ಕುಂತ್ಕೊಂಡಾಗ, ಇವಾಗ ನಾನು ಉಳಿತು ಮಾಡೋ ಮನುಷ್ಯ ಅಂತ ಬರೆದಿದ್ದು 2006 ಅಣ್ಣವ್ರು ಎಕ್ಸ್ಪೈರ್ಡ್ ಆಗ ದಿವಸ ಬರೆದಿರೋದು. ಒಳಿತು ಮಾಡು ಮನುಷ್ಯ ಹಾಡು ಬರೆದಿದ್ದು ಅಣ್ಣವರು ರಾಜ್ಕುಮಾರ್ ಅವರು ನಿಧನವಾಗಿರುವಂಥ ದಿನ ಅವತ್ತು. ಆ ದುಃಖದಲ್ಲ ಅಥವಾ ಇದು ಬೇರೆ? ಆ ದುಃಖದಲ್ಲೇ ಅಲ್ಲ, April 12 ಅವ್ರು ಎಕ್ಸ್ಪೈರ್ಡ್ ಆಗಿದ್ದು 2006. ನಮಗೆ 1 ಗಂಟೆಗೆ ನಾನು ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಬೇಗ ಮೆಸೇಜ್ ಬಂತು. ನಾವು ಅಲ್ಲಿ ಸದಾಶಿವನಗರಕ್ಕೆ ಹೋದ್ವಿ ಅಣ್ಣವ್ರ ಮನೆಗೆ. ಅಣ್ಣವ್ರ ಮನೆಗೆ ಹೋದಾಗ ನನ್ನ ಪ್ರಕಾರ ಒಂದು 500 ಜನ ಇದ್ದರು. ಓಕೆ, ಆ ಸ್ಟಾರ್ಟಿಂಗ್ ತಾನೇ. ಅವಾಗ ತಾನೇ ಒಂದು ರಾಮಯ್ಯ ಹಾಸ್ಪಿಟ್ಲಿಂದ ಅವ್ರನ್ನ ಆಂಬ್ಯುಲೆನ್ಸಲ್ಲಿ ತೊಗೊಂಡು ಬಂದು ಆಚೆಗಡೆ ಇಟ್ಕೊಂಡು ಉಸಿರು ನಿಂತೋಗಿತ್ತು. ಆವಾಗ ಎಲ್ಲರೂ ಬಂದು ನಮಸ್ಕಾರ ಮಾಡ್ತಾಯಿದ್ರು, ನಾವು ನಮಸ್ಕಾರ ಮಾಡಿದ್ವಿ. ಟಕ್ಕಂತ ಅಲ್ಲಿ ಒಬ್ಬರು ಆಫೀಸರ್, ಯಾರೋ ಒಬ್ಬರು ಆಫೀಸರ್ ಅಶೋಕ್ ಕುಮಾರ್ ಇಂಟರ್ವ್ಯೂಲಿ ಹೇಳಿದ್ರು. ಅವ್ರು ಏನು ಹೇಳಿದ್ರು ಅಂತಂದರೆ, ಅವರೆಲ್ಲ ಮುಂದಾಲೋಚನೆ ಮಾಡಿದ್ರು, ಅಕಸ್ಮಾತು ಇಲ್ಲಿ ಇವಾಗ ನಾವು ಈ ರೂಮಲ್ಲಿ ಒಂದು 50 ಜನ ಇರ್ಬೋದು, ಈ ರೂಮಲ್ಲಿ 50,000 ಜನ ಬಂದರೆ ಏನಾಗುತ್ತೆ ಆ ಥರ ಯೋಚನೆ ಮಾಡಿ ಅವ್ರು ಏನಾದರೂ, ಇದು ಕಾಂಪೌಂಡ್ ಚಿಕ್ಕದಲ್ಲಿ 2,000-3,000 ಜನ ಇರ್ಬೋದು. ಇನ್ನೂ ವಿಷಯ ಗೊತ್ತಾಗಿಲ್ಲ. ಅಣ್ಣವರು ಅವ್ರದ್ದೊಂದು ಸಾವಿನ ಸುದ್ದಿ ಇನ್ನೂ ಯಾರಿಗೂ ತಿಳಿದಿಲ್ಲ. ಅಕಸ್ಮಾತು ಇನ್ನೂ ಒಂದು 1 ಅವರಲ್ಲಿ ಇಲ್ಲಿ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ. ದಯವಿಟ್ಟು ಅಣ್ಣವ್ರನ್ನ ಫಸ್ಟ್ ಶಿಫ್ಟ್ ಮಾಡಬೇಕು, ದೊಡ್ಡ ಜಾಗಕ್ಕೆ ಶಿಫ್ಟ್ ಮಾಡಬೇಕು ಅಂತ ಅವ್ರು ಐಡಿಯಾ ಕೊಡ್ತಾರೆ. ಹೌದು ಅಂತಂದ್ಬಿಟ್ಟು ಅಷ್ಟೇ ಇನ್ನೇನು ಶಿಫ್ಟ್ ಮಾಡೋ ಟೈಮಲ್ಲೇ ಅಲ್ಲಿಂದ ಅಣ್ಣ ಅಂತ ಆ ಕಡೆ 100 ಜನ, ಈ ಕಡೆ ಒಂದು 100 ಜನ ಬರ್ತಾಯಿದ್ರು. ಹೇಗೋ ಹರಡ್ಬಿಟ್ಟಿದೆ. ಅವಾಗ ಅದು ಆ್ಯಕ್ಚುಲಿ ಮೊಬೈಲ್ಗಳಿತ್ತು ಅವಾಗ, ಇಷ್ಟು ಸೋಷಿಯಲ್ ಮೀಡಿಯಾ ಇಷ್ಟೊಂದು ಫಾಸ್ಟ್ ಇರಲಿಲ್ಲ. ಆಮೇಲೆ ಚಾನಲ್ ಕೂಡ ಕೆಲವು ಬೆರಳಿಕೆ ಅಷ್ಟು ಚಾನಲ್ಗಳಿದ್ವು. ಓಕೆ, ಅದು ಇನ್ನೇನು ಅವರು ಸ್ವಲ್ಪ ಮುಂದೆ ತಗೊಂಡು ಕಾವೇರಿ ಥಿಯೇಟ್ರಿಗೆ ಹೋಗಬೇಕು ಅನ್ನೋಷ್ಟಿಗೆ ಜನ ಸಾಗರ. ನೀವಲ್ಲೇ ಇದ್ರಿ? ನಾನು ಅಲ್ಲೇ ಇದ್ವಿ. ನಾನು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇಷ್ಟೇ ಅಲ್ಲಿ ಅವ್ರ ಮನೆ ಪಕ್ಕದಲ್ಲಿ ಕಾಂಪೌಂಡ್ ಇದೆ, ಅದ್ರ ಮೇಲೆ ಹತ್ಬಿಟ್ವಿ. ಇನ್ನು ಸ್ವಲ್ಪ ಇದಾಗಿದ್ರೆ ಆ ಕಾಂಪೌಂಡ್ ಕೂಡ ಬಿದ್ದುಬಿಡ್ತಾ ಇತ್ತು. ಅಷ್ಟು ಜನ ಬಂದು ಅವರೆಲ್ಲ ಕೇಳಿದ್ದೇನಂತಂದರೆ, ಅವರು ಅಣ್ಣವ್ರು ಯಾವ ಕಡೆ ಹೋಗ್ತಾ ಇದ್ದಾರೆ ಅಂತ ಕೇಳಿಲ್ಲ, ಡೆಡ್ ಬಾಡಿ ಯಾವ ಕಡೆ ಹೋಗ್ತಾ ಇದೆ ಅಂತ ಕೇಳಿದ್ರು. ವರನಟ ಡಾಕ್ಟರ್ ರಾಜ್ಕುಮಾರ್ ಅನ್ನೋದ್ರ ಬದಲು ಅಲ್ಲಿ ಹೆಣ ಎಲ್ಲಿ ಮಾಡಿದೆ ಅಂದಾಗ ನಾವು ಇದು ಅವಾಗ 20 ವರ್ಷದ ಹಿಂದೆ, ಇವಾಗಲೂ ಅಷ್ಟೇ, ಆ ಕ್ಷಣದಲ್ಲಿ ನನಗೆ ಅವರ ಸಾವಿನ ಒಂದು ಆ ವಿಷಯಕ್ಕಿಂತ ಅವ್ರ ಅವ್ರಿಗೆ ಡೆಡ್ ಬಾಡಿ ಅಂದಿದ್ದು ತುಂಬಾ ಕಾಡ್ತು, ತುಂಬಾ ನೋವಾಯಿತು ನನಗೆ. ನಿಜ ನನಗೇನಿದು ಅಂತ ಒಬ್ಬ ದೇವತಾ ಮನುಷ್ಯ, ವರನಟ, ಅವ್ರನ್ನ ದೇವರು ಅಂತ ಪೂಜಿಸ್ತಾರೆ. ಅವರೆಲ್ಲ ಪ್ರತಿಯೊಬ್ಬ ಕನ್ನಡಿಗರ ಮನಸ್ಸಲ್ಲಿ ಅವರು ದೇವರಾಗಿದ್ದಾರೆ. ಅಂಥ ವ್ಯಕ್ತಿ ಸತ್ತ ಕ್ಷಣಕ್ಕೆ ಹೆಣ ಅಂದ್ಬಿಟ್ರಲ್ಲ,
ಬದುಕಿನ ಬಗ್ಗೆ ಜಿಗುಪ್ಸೆ ಅವಾಗ ಜಿಗುಪ್ಸೆ ಬಂದ್ಬಿಡ್ತು. ಅವಾಗ ನನಗೆ ಮೈಯೆಲ್ಲ ರೋಮಾಂಚನ ಒಂಥರ ಆಯಿತು. ಇಲ್ಲ ಇದು ಈ ಜೀವನ ಏನು ಅಂತ ಅನ್ನೋದನ್ನು ನಾವು ತಿಳಿಸ್ಬೇಕು ಅಂತಂದಾಗ ಆ ಕ್ಷಣದಲ್ಲಿ ಬಂದಿದ್ದೆ 2 ಲೈನ್ಗಳು. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಡೆಡ್ ಬಾಡಿ ಅನ್ನುತ್ತಾರ, ಮಣ್ಣಾಗ ಉಳುತ್ತಾರ. 2 ಲೈನ್ ಬರ್ಕೊಂಡು ಇಟ್ಕೊಂಡೆ. ಅಲ್ಲಿ ಹೆಣ ಅಂತ ಇನ್ನೂ ಬಳಸಿಲ್ಲ. ಹೆಣ ಅಂತ ಇನ್ನೂ ಬಳಸಿಲ್ಲ, ಡೆಡ್ ಬಾಡಿ ಅಂತ. ಅವ್ರು ಡೆಡ್ ಬಾಡಿ ಅಂದ್ರಲ್ಲ, ಆ ಡೆಡ್ ಬಾಡಿ ಅಂತಾನೆ ಬಳಸ್ದೆ. ಅಲ್ಲಿ ನೀವು 2 ಸಾಲು ಉಸಿರು ನಿಂತ ಮ್ಯಾಲ ನಿನ್ನ ಹೆಸರು ಹೇಳುತ್ತಾರ, ಹೆಣ ಅನ್ನುತ್ತಾರ, ಮಣ್ಣಾಗ ಹೂಳುತ್ತಾರ. ಅದೆಲ್ಲ ಏನೂ ಬರ್ದಿಲ್ಲ, ಟ್ಯೂನ್ ಇರ್ಲಿಲ್ಲ, ಏನು ಟ್ಯೂನ್ ಇಲ್ಲ. ಜಸ್ಟ್ ನಾನು ಟ್ಯೂನ್ ಜೊತೆಲೇ ಬರೆಯೋದು ಯಾವಾಗ ಬರೆದ್ರು. ಬಟ್ ಕಾನ್ಸೆಪ್ಟ್ ಸ್ಪಷ್ಟವಾಗಿತ್ತು. ಅಂದರೆ ಆ ಲೈನ್ ಬಂತಲ್ಲ, ನಾನು ಯೋಚನೆ ಮಾಡಿದಾಗ ಈ ಹಾಡು ಕೇಳಿದ ತಕ್ಷಣ ಅಟ್ಲೀಸ್ಟ್ ಒಂದು 4 ಜನ ಆದರೂ ಬದಲಾಗಬೇಕು. ಜೀವನ ಇಷ್ಟೇ, ಯಾಕೆ ನಾವು ಮೋಸ ಮಾಡಬೇಕು, ಯಾಕೆ ದ್ವೇಷ ಮಾಡಬೇಕು, ಯಾಕೆ ನಾವು ಹೊಡೆದಾಡಬೇಕು ಅನ್ನೋದು ನಾನು ಬರೆಯೋ ಈ ಹಾಡು ಖಂಡಿತವಾಗ್ಲೂ ಬದಲಾವಣೆ ತರಬೇಕು ಅಂತಂದ್ಬಿಟ್ಟು ಒಂಥರ ನಾನು ಹಾಡು ಬರಿಬೇಕಂದ್ರೆ ತುಂಬ ಒಂಥರ ಮೈ ಮೇಲೆ ದೇವ್ರು ಬಂದರೆ ಹೆಂಗೆ ಆಡ್ತಾರೆ ಆ ಥರ ಪರಕಾಯ ಆ ಥರ ಆಗ್ಬಿಡ್ತೀನಿ. ಆ ಥರ ಆದಾಗ ಮಾಡಿದೆ. ತಕ್ಷಣ ನಾವು ಒಬ್ಬ ಮಾರುತಿ ವ್ಯಾನಲ್ಲಿ ಬಂದಿದ್ವಿ, ನಮ್ಮ ಫ್ರೆಂಡು ಮಾರುತಿ ವ್ಯಾನಲ್ಲಿ ಬಂದಿದ್ವಿ. ಅಲ್ಲಿಗೆ ತಕ್ಕಂತ ಹೋಗೋಣ ಅಂತ ತುಂಬ ಗಲಾಟೆ, ಎಲ್ಲೋಡಿದ್ರು ಟೈರ್ ಬೆಂಕಿ ಹಚ್ಚೋದು, ಅದು ಇದು ತುಂಬ ಗಲಾಟೆ ಆಗ್ಬಿಡ್ತು. ನಾನು ಅವರಿಗೆಲ್ಲ ಬನಶಂಕರಿ ಕಾಂಪ್ಲೆಕ್ಸ್ ಹತ್ರ ಹೋಗ್ಬೇಕಾಗಿತ್ತು. ಅವ್ರ ಫ್ರೆಂಡು ಅವ್ರ ಮಿಸ್ಸಸ್ಸು. ನಾನು ಅವ್ರ ಜೊತೆ ಹೋದೆ. ಅಲ್ಲಿ ಒಳಗಡೆ ಹೋಗೋಣ ಬಾ ಅಂತ ಕರೆದ್ರು. ಅಲ್ಲಿ ಆಚೆಗಡೆ ಪಾರ್ಕ್ ಮಾಡಿ ಒಳಗಡೆ ಹೋಗೋಣ ಬಾ ಅಂತ ಕರೆದ್ರು ನನಗೆ. ಇಲ್ಲ, ನೀವು ಹೋಗ್ಬಿಟ್ಟು ಬನ್ನಿ ಅಂತೇಳಿ. ಯಾಕಂದರೆ ನನಗೆ ಹಾಡು ಬರೀಬೇಕಾಗಿತ್ತು. ಆವಾಗ ನಾನು ಹಂಗೆ ಒಂದೊಂದು 2-3 ಲೈನು, ಆ ಥರ 4 ಲೈನು ಆ ಥರ ಬರೆದು ಆಮೇಲೆ ಡೆಡ್ ಬಾಡಿನ ತೆಗೆದು ಹೆಣ ಅಂತ ಮಾಡಿ ಆಮೇಲೆ ಓಪನಿಂಗು ಒಳಿತು ಮಾಡು ಮನುಷ್ಯ ನೀರೋದು 3 ದಿವಸ. ಎಷ್ಟೇ ಇದ್ರೆ ನೀರೋದೇ 3 ದಿವಸ, ಸಾಯೋಕ್ಕಿಂತ ಮುಂಚೆ ಏನಾದರೂ ಒಳ್ಳೇದು ಮಾಡು ಅಂತ. ಆಮೇಲೆ ಇನ್ನೊಂದು ವಿಷಯ ಏನಂತಂದರೆ, ಒಳಿತು ಅನ್ನೋ ಪದ ಇದೆ ಅಂತ ನನಗೆ ಗೊತ್ತಿಲ್ಲ ಕನ್ನಡದಲ್ಲಿ. ನೀವೇನು ಬರೆದಿದ್ರಿ? ಒಳ್ಳೇದು ಮಾಡು ಮನುಷ್ಯ ನೀ ಇರೋದು 3 ದಿವಸ ಅಂತ ಬರೆದಿದ್ದೆ. ಹೌದಾ? ಆ್ಯಕ್ಚುಲಿ ನಮಗೆ ಉತ್ತರ ಕರ್ನಾಟಕದಲ್ಲಿ ಒಳ್ಳೇದು ಮಾಡಪ್ಪ, ಒಳ್ಳೇದು ಮಾಡಿ ಅಷ್ಟೇ ಅನ್ನೋದು ಅದು ಮಾತ್ರ ಗೊತ್ತು. ನನಗೆ ಒಳಿತು ಅನ್ನೋದು ಪದನೇ ಗೊತ್ತಿಲ್ಲ. ಓಕೆ. ಆವಾಗ ನನಗೆ ಅಶ್ವಥ್ ಅವರು ಹೇಳಿದ್ದು, ಆಡೋಕೆ ಬಂದಿದ್ರಲ್ಲ, ಅದು ಅಶ್ವಥ್ ಅವ್ರದ್ದು ಒಂದು ದೊಡ್ಡ ಕತೆ ಇದೆ, ಅದನ್ನು ದಯವಿಟ್ಟು ಅದನ್ನು ಮುಂದುವರಿತೀನಿ. ಅದು ಆ್ಯಕ್ಚುಲಿ ಋಷಿ ಗುರುಗಳೇ ಅಂತಂದರೆ ಒಳಿತು ಮಾಡೋ ಮನುಷ್ಯ, ಅವರು ಒಳಿತು ಮಾಡೋ ಮನುಷ್ಯ ಅಂತ ಆಡ್ತಾ ಇದ್ದಾರೆ. ನಾನು ಅವ್ರಿಗೆ ಹೆಂಗೆ ಹೇಳೋದು, ಅವ್ರು ತಪ್ಪು, ನನ್ನ ದೃಷ್ಟಿಯಲ್ಲಿ ಅವ್ರು ತಪ್ಪಾಡ್ತಾ ಇದ್ದಾರೆ. ನೀವು ಬರೆದಿರೋದು ಒಳ್ಳೇದು ಮಾಡು ಮನುಷ್ಯ ಆ ಥರ ನಾನು ಆ ಥರ ಬರೆದಿದ್ದು. ಅವ್ರಿಗೆ ಹೇಳ್ದೆ, ಇಲ್ಲ ಋಷಿ, ಇದು ಒಳಿತು ಅಂತ ಮಾಡು, ಇದು ಒಳಿತು ಅಂದರೆ ಮಾಡೋಕೆ ಈಸಿ ಆಗಿರುತ್ತೆ ಅಂತಂದು. ಓಕೆ, ನಾನು ಅಲ್ಲಿ ಆಮೇಲೆ ಬರ್ತೀನಿ. ಈ ಸಾಂಗ್ನ ಒಂದು ಸಿನಿಮಾಗೆ ಅಂತ ಬರೆದಿದ್ದ, ಒಂದು ಆಲ್ಬಮ್ ಸಾಂಗಾಗಿ ಬರೆದಿದ್ದ? ಇಲ್ಲ, ನಾನು ಆಲ್ರೆಡಿ ಸುಮಾರು ಸಾಂಗ್ಗಳು, ನಾನಂತಲ್ಲ, ಆಲ್ಮೋಸ್ಟ್ ರೈಟರ್ಸ್ಗಳು ಸಾಂಗ್ಗಳು ಯಾವಾಗ ಮೈಂಡಿಗೆ ಏನು ಬರುತ್ತೆ ಬರೆದು ಇಟ್ಕೊಂಡಿರ್ತಾರೆ. ಅದೇ ರೀತಿ ನಾನು ಅಣ್ಣವ್ರು ಎಕ್ಸ್ಪೈರ್ಡ್ ಆಗ ದಿವಸ ಬರೆದು ಇಟ್ಕೊಂಡಿದ್ದೆ. ಅದು ಮರುಭೂಮಿ ಅನ್ನೋ ಸಿನಿಮಾಗೆ ಯೂಸ್ ಮಾಡ್ಕೊಳ್ಳೋಣ ಅಂತ ಶೂಟೆಲ್ಲ ಮಾಡಿದ್ವಿ. ಅದು ಕಾರಣಾಂತರದಿಂದ ಆ ಸಿನಿಮಾ ರಿಲೀಸ್ ಆಗಲಿಲ್ಲ. ನಾನು ಆ ಸಿನಿಮಾ ಒಂದು 10,000 ಅವಾಗ ಸಿ ಡಿ ಅದನ್ನು ಪ್ರಿಂಟ್ ಹಾಕ್ಬಿಟ್ಟು ನಾವು ಮಯೂರಿ ಆಡಿಯೋದಲ್ಲಿ ಏನಂತಾರೆ, ಒಂದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇದು ಮಾಡಿದ್ವಿ, ಅವರಿಗೆ ಕೊಟ್ಟಿದ್ವಿ, ಸೇಲ್ ಮಾಡಿ ಕೊಡಿ ಅಂತ. ಅದು ಒಂದೇ ದಿವಸಕ್ಕೆ 10,000 CD ಸೇಲ್ ಆಯಿತು. ಹಾಡಂದ್ರೆ ಆ ಮರುಭೂಮಿ ಸಿಡಿ ಕೇಳಿದವರಲ್ಲಿ ಹಾಡುಗಳು ಸೂಪರ್ ಆಗಿದೆ ಅಂತಂದ್ಬಿಟ್ಟು ಒಬ್ಬ ಕಾರಲ್ಲಿ ಕೂಡ ಅದೊಂದು ಸಿಡಿ ಇರ್ತಾ ಇರಲಿಲ್ಲ, ಅಷ್ಟು ಡಿಮ್ಯಾಂಡ್ ಇತ್ತು ಅದಕ್ಕೆ. ಆ ಥರ ಅಲ್ಲಿ ಆರ್ಕೆಸ್ಟ್ರಾದಲ್ಲಿ ಇವರು ಆಡಿ ಅದು ಆ ಥರ ಇದಾಗ್ಬಿಟ್ಟು ರೀಚ್ ಆಗ್ಬಿಡ್ತು ಜನಗಳಿಗೆ. ಕಂಪೋಸರ್ ಆ ಸಿನಿಮಾದವರು ಅಥವಾ ಅವ್ರು ನಿಮ್ಮ ಫ್ರೆಂಡ್ ಆಗಿದ್ರು ಅಂತ ಕಂಪೋಸ್ ಮಾಡ್ಲಿಕ್ಕೆ ಮಧುರಾ ನಾಯಿರಿ ಅಂತಂದ್ಬಿಟ್ಟು ಅವ್ರು ಮ್ಯೂಸಿಕ್ ಡೈರೆಕ್ಟ್ರು. ಬಟ್ ಇದೆಲ್ಲ ಹೇಗೆ ಕೂಡು ಬಂತು ಅಂದರೆ ಕಂಪೋಸರ್ ಇವರೇ ಆಗಬೇಕು ಅಂತ ನೀವು ಡಿಸೈಡ್? ಇಲ್ಲ, ಮೊದಲೇ ನಾವು ಆ್ಯಕ್ಚುಲಿ ನಾನು ಮೊದಲು ಅವರಿಗೆ ನಮ್ಮ ಸೂರ್ಯ ದಿ ಗ್ರೇಟುಗೆ ಒಬ್ಬರು ಸ್ಯಾಮ್ಸನ್ ಅಂತ ಮ್ಯೂಸಿಕ್ ಡೈರೆಕ್ಟ್ರು, ಅವ್ರು ಆ್ಯಕ್ಚುಲಿ ಅವ್ರ ಸಿನಿಮಾದು ಇದಾಗ್ಬಿಡ್ತು, ಸಿನಿಮಾದಲ್ಲೇ ಒಂದು ಭಯ ಬಂದ್ಬಿಡ್ತು ಜೀವನದ ಬಗ್ಗೆ, ಒಂದು ಅವಕಾಶಗಳು ಸಿಕ್ಕಲ್ಲ. ಅವರು ಒಂದು ಸೆಟಲ್ಡ್ ಲೈಫ್, ಒಂದು ಸೇಫ್ ಲೈಫ್ನ ನಡೆಸಬೇಕು ಅಂತ ಆ ಥರ ಮೈಂಡ್ ಸೆಟ್ಟಲ್ಲಿ ಇದ್ದಿದ್ದವರು. ಅದಕ್ಕೋಸ್ಕರ ಅವ್ರು ಬಿಟ್ಬಿಟ್ರು ಮ್ಯೂಸಿಕ್ ಡೈರೆಕ್ಷನ್. ಅವರು ಒಳ್ಳೆ ಟ್ಯಾಲೆಂಟೆಡ್ ಅವರು. ಬಿಟ್ಬಿಟ್ಟು ಅವ್ರು ಓದಿದ್ರು, ಅವರು ಸಾಫ್ಟ್ವೇರ್ ಆ ಫೀಲ್ಡ್ಗೆ ಹೋಗ್ಬಿಟ್ರು. ನಾನು ನೆಕ್ಸ್ಟ್ ಒಂದು ಸಿನಿಮಾ ಮಾಡಬೇಕು, ಮ್ಯೂಸಿಕ್ ಡೈರೆಕ್ಟರ್ ಬೇಕೇ ಬೇಕು ಅಂತ ಇದು ಮಾಡಿದಾಗ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ನನಗೆ ಅಪ್ರೋಚ್ ಮಾಡಿದ್ದ, ಮಧುರಾ ನಾಯರಿ ಅಂತ ಅಂದ್ಬಿಟ್ಟು. ನಂದು ನಾನು ಆ್ಯಕ್ಚುಲಿ ಅದನ್ನು ತುಂಬ ಸೌಂಡ್ ಆಗಿತ್ತು, ಸೂರ್ಯ ದಿ ಗ್ರೇಟ್ ಅಂತ ನನ್ನ ಡೈರೆಕ್ಷನ್ ಸಿನಿಮಾ, ಅಜಯ್ ರಾವ್ ಹೀರೋ. ಅದಕ್ಕೆ ಸುಮಾರು 27-30 ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ವಿ. ಅದು ಋಷಿ ಅನ್ನೋದು ಸ್ವಲ್ಪ ಅವ್ರಿಗೆ ಹಾಡು ಬಗ್ಗೆ ನಾನು ಅದರಲ್ಲಿ ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಅದರಲ್ಲೂ ತುಂಬ ಒಳ್ಳೊಳ್ಳೆ ಹಾಡುಗಳಿತ್ತು. 7 ಜನ್ಮ ಇದ್ದರೆ ಹೆಣ್ಣಾಗಿ ಹುಟ್ಟಿದ್ದಾರೆ, ಅದೆಲ್ಲ ಇದು ಮಾಡ್ಬೇಕು. ಅವರು ಮ್ಯೂಸಿಕ್ ಡೈರೆಕ್ಟ್ರು
ಇವನ ಜೊತೆ ವರ್ಕ್ ಮಾಡಬೇಕು ಅಂತ ಅವಾಗ ನನಗೆ ಅಪ್ರೋಚ್ ಮಾಡಿದರು. ಅವಾಗ ಒಂದು ಟೀಮ್ ಥರ ಮಾಡಿಕೊಂಡು ಅವರು ಆಯಿತು ನಾನು ಮರುಭೂಮಿ ಅಂತ ಸಿನಿಮಾ ಮಾಡ್ತಾಯಿದ್ದೀನಿ, ಅದಕ್ಕೆ ಅದರಲ್ಲಿ ಅವರು ಕೇಳಿಬಿಟ್ಟು ಯಾವ ಥರ ಅಂತಂದರೆ ಖಂಡಿತವಾಗ್ಲೂ ಇದು ನನ್ನ ಹತ್ರ ₹1 ಇಲ್ಲ, ₹1 ಇಲ್ಲ, ಇದು ಖಂಡಿತವಾಗ್ಲೂ ₹1,00,00,000 ಸಿನಿಮಾ ಮಾಡ್ತೀನಿ ನಾನು, ಇದು ನೀವು ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಅವ್ರ ಹತ್ರ ಖರ್ಚಿಗೆ ಒಂದು ₹50 ಕೊಡಿ ಅಂತ ಇಸ್ಕೊಂಡೆ ಅವ್ರ ಹತ್ರ. ಅಂದರೆ ಅವರು ಯೋಚನೆ ಮಾಡಿದ್ರೆ ಏನಂತಂದರೆ ಇವ್ನು ₹50 ಕೇಳ್ತಾನೆ, ಇವನ ಹತ್ರ ₹1 ಇಲ್ಲ, ಇವ್ನು ಮಾಡೋಕ್ಕಾಗಲ್ಲ ಅನ್ನೋದು ನಮ್ಮನ್ನು ಅವರು ಡಿಗ್ರೇಡ್ ಮಾಡಲಿಲ್ಲ. ಆದರೆ ಇವನ ಹತ್ರ ಶಕ್ತಿ ಇದೆ, ಮಾಡೇ ಮಾಡ್ತಾನೆ. ನಿಮ್ಮ ಕನಸುಗಳಿಗೆ ಬೆಲೆ ಕೊಟ್ಟು ಅದು ನಿಜ. ಬೇರೆ ಯಾರಾದ್ರೂ ₹50 ಕೊಟ್ಟರೆ ನನ್ನ ಹತ್ರನೇ ₹50 ಕೇಳ್ತಾನೆ, ಒಂದು ಕೋಟಿ ಸಿನಿಮಾ ಮಾಡೋಣ ಹೋಗ್ಬೇಕಾದ್ರೆ ಒಂದು ₹50 ಇದ್ರು ಕೊಡು ಅಂತ ಹೇಳ್ತಾನೆ ಅಂತ ಅಂದ್ಬಿಟ್ಟು ಅದಕ್ಕೆ ಅವರು ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಅದೆಲ್ಲ ಹಾಡೆಲ್ಲ ಇದು ಮಾಡಿದಾಗ ಅವ್ರಿಗೆ ನಾನು ಆ್ಯಕ್ಚುಲಿ ಯಾವುದೇ ಹಾಡು ಬರೆದ್ರೆ ನನ್ನ ಟ್ಯೂನ್ಗೆ ಬರೆಯೋಕ್ಕೆ ಬರಲ್ಲ ನನಗೆ. ಯಾರೋ ಟ್ಯೂನ್ ಕಂಪೋಸ್ ಮಾಡಿದ್ರೆ ಅದಕ್ಕೆ ಬರೆಯೋಕ್ಕೆ ಬರಲ್ಲ ಅನ್ನೋದಕ್ಕಿಂತ ತುಂಬ ಕಷ್ಟ. ನಾನು ಇದುವರೆಗೂ ಅದೊಂದು ಜಂಬೂ ಸವಾರಿ ಅಂತ ಒಂದು ಸಿನಿಮಾಗೆ ಮಾತ್ರ ನನಗೆ ಗೊತ್ತಿಲ್ಲದಂಗೆ ಅದು ಕರೆಸ್ರಿ, ಏನೋ ವಿಷಯ ಕರೆಸಿ ಅದು ಟ್ಯೂನ್ ಆಗಿತ್ತು, ಬರೀರಿ ಅಂತ ಅಂದ್ಬಿಟ್ಟು ಒಂದು ಕ್ವಾರ್ಟರ್ ಎಣ್ಣೆ ಮುಂದೆಗಡೆ ಇಟ್ಬಿಟ್ಟು ಬರೆಸ್ಬಿಟ್ರು. ಅದು ಆ್ಯಕ್ಚುಲಿ ಎಲ್ಲ ಹಾಡು ತುಂಬ ಚೆನ್ನಾಗಿದೆ, ಅದು ಚೆನ್ನಾಗಿ ಬಂದಿದೆ. ನಾನು ಸರಿಯಾಗಿ ಕೇಳಿಲ್ಲ, ಆ ಟೈಮಲ್ಲಿ ಬರೆದಿದ್ದೆ, ಅದಕ್ಕೊಂದಕ್ಕೆ ಬರೆದಿದ್ದು. ಓಕೆ, ಬಟ್ ಈ ಒಳಿತು ಮಾಡು ಮನುಷ್ಯ ಕಂಪೋಸಿಷನ್ ಎಷ್ಟು ಸಮಯ ತಗೊಂಡಿದ್ರು ಅವರು? ಕಂಪೋಸ್ ಅನ್ನೋದಕ್ಕೆ ನಾನು ಟ್ಯೂನ್ ಜೊತೆನೇ ಕೊಟ್ಬಿಟ್ಟಿದ್ದೆ ಅವ್ರಿಗೆ. ನೀವೇ ಟ್ಯೂನ್ ಕೊಟ್ಟಿದ್ದೆ, ಟ್ಯೂನ್ ಜೊತೆನೇ ಕೊಟ್ಟಿದ್ದೆ. ಮತ್ತು ಅವರು ಸಿಸ್ಟಮಲ್ಲಿ ಅದಕ್ಕೆಲ್ಲ ಬಾಡ್ಸು, ಆಮೇಲೆ ಫ್ಲೂಟು ಗೀಟು ಅದೆಲ್ಲ. ಆಮೇಲೆ ಫಸ್ಟ್ ಒಂದು ಟ್ರ್ಯಾಕ್ ಥರ ರೆಡಿ ಮಾಡಿ ಅರೇಂಜ್ ಮಾಡಿದ್ರು, ಟ್ರ್ಯಾಕ್ ಥರ ರೆಡಿ ಮಾಡಿ ಅವರೇ ಆಡಿದ್ರು. ಆಡಿದ ತಕ್ಷಣ ಈ ಹಾಡನ್ನು ಅಶ್ವಥ್ ಅವ್ರಿಗೋಸ್ಕರನೇ ಬರೆದಿದ್ದು, ಅಶ್ವತ್ಗೋಸ್ಕರನೇ ಕಂಪೋಸ್ ಮಾಡಿದ್ದು ಅದು. ಇದು ಇಂಟ್ರೆಸ್ಟಿಂಗ್. ಇಲ್ಲಿಂದ ಹೇಳಿ ಅವ್ರು ಹೆಂಗೆ ಬಂದರು ಅಥವಾ ಅವ್ರನ್ನ ಹೆಂಗೆ ಅಪ್ರೋಚ್ ಮಾಡಿದ್ರು? ಅವರು ಆ್ಯಕ್ಚುಲಿ ನಾವು ಅಶ್ವಥ್ ಅವರಿಗೆ ಒಬ್ಬರು ನಮ್ಮದು PRO ಸುಧೀಂದ್ರ ವೆಂಕಟೇಶ್ ಅಂತ ಇದ್ದಾರೆ, ಅವ್ರ ಮುಖಾಂತರ ನಾವು ಹೋದ್ವಿ ಅಶ್ವಥ್ ಅವರಿಗೆ ಆರಿಸ್ಬೇಕು ಅಂತ. ಅವಾಗೆಲ್ಲ ವಾಕ್ಮ್ಯಾನ್ ಅಂದರೆ ಅದು ಕ್ಯಾಸೆಟ್ ಹಾಕ್ಬಿಟ್ಟು ಇದು ಮಾಡೋದು, ಇಷ್ಟು ಸ್ವಲ್ಪ ಚಿಕ್ಕದಿರುತ್ತಿತ್ತು. ಇವಾಗಿನ ಥರ ಮೊಬೈಲು ಅವಾಗೆಲ್ಲ ಅಷ್ಟು ಇದೆಲ್ಲ ಇರಲಿಲ್ಲ. ನಾನು ಅದ್ರಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅವ್ರು ತುಂಬ ಕೋಪದಲ್ಲಿದ್ದರು. ಹೌದಾ? ತುಂಬ ಕೋಪದಲ್ಲಿದ್ದರು. ನಾವು ಹೋದಾಗ ಏನ್ರಿ ಅಂದ್ರೆ ಅವ್ರು ಮಾತಾಡೋದೆಲ್ಲ ಆ ಥರನೇ, ಏನು ಗುರುಗಳೇ ಈ ಥರ ಆಡೋದು, ಆಕೆ ಅಂತ ಅಂದರು. ನಾವು ಅದನ್ನು ಓಪನಿಂಗ್ ಆಗಿದ ತಕ್ಷಣ ಓಪನಿಂಗ್ ಒಂದು ಫ್ಲೂಟ್ ಬಿಟ್ಟು ಬರುತ್ತೆ, ಓಪನಿಂಗ್ ಇದರಲ್ಲಿ ಅಂತ ಒಂದು ಬರುತ್ತೆ. ಅದನ್ನ ಕೇಳಿದ ತಕ್ಷಣ ಆಫ್ ಮಾಡ್ರಿ, ಯಾವನ್ರಿ ಮ್ಯೂಸಿಕ್ ಡೈರೆಕ್ಟ್ರು ಹಿಂಗೆ ಕೆಟ್ಟದಾಗ ಬೈದ್ಬಿಟ್ರು. ಇದೆಲ್ಲ ಏನು ರೀ, ಯಾವನ್ರಿ ಇದು ಮ್ಯೂಸಿಕ್ ಅಂತಾರೇನ್ರಿ, ಸ್ವಲ್ಪ ತಲೆಗೆಲ್ಲ ಕೆಟ್ಟಿದೆ ನಿಮಗೆ, ನಾನು ಆಡಲ್ಲ ತೊಗೊಂಡೋಗ್ತಾರೆ ಅಂತ ಹೇಳ್ಬಿಟ್ರು. ಇಲ್ಲ ಗುರುಗಳೇ ಕೇಳಿ ನಾನು ಫುಲ್ ಕೇಳಲ್ಲ ರೀ, ನಿಮ್ಮ ಸಿನಿಮಾದವರು ಸವಾಸನ ಬೇಡ ನನಗೆ. ಅದು ಏನಾಗಿತ್ತಂದ್ರೆ ಆ ಸಂದರ್ಭದಲ್ಲಿ ಅವ್ರಿಗೆ ಕೆಂಚಾಲೋ ಮಂಚಾಲೋ ಅಂತ ಒಂದು ಹಾಡು ಕರಿಯ ಸಿನಿಮಾದು ಆಡಿದ್ರು. ಅದರಲ್ಲಿ ಅವ್ರು 2-4 ಲೈನ್ ಆಡಿದ್ದಾರೆ. ಸೇಟ್ ಟು ಫಿಗರ್ ಹುಟ್ಟಿಗೆ ಅದು ಯಾವುದೋ ಬೀಳ್ತಾ ಇದೆ ಆ ಥರ. ಅವ್ರು ಇನ್ನೊಬ್ರು ಜಾನಪದ ಕಲಾವಿದರು ಗುರುರಾಜ್ ಹೊಸಕೋಟೆ ಅವರು ಆಡಿದ್ರು. ಅದನ್ನು ಅವರೆಲ್ಲ ಮಿಕ್ಸ್ ಮಾಡಿಕೊಂಡು ಇವ್ರ ಕೈಲಿ ಆಡಿಸ್ತಾರೆ, ಐ ಪಿಚ್ ಚೆನ್ನಾಗಿರುತ್ತೆ ಅಂತ ಇವ್ರ ಕೈಲಿ ಆಡಿಸಿದ್ರು. ಅವ್ರು ಎಲ್ಲಿ ಬಾಬಾ ಅವ್ರದ್ದು ಫಂಕ್ಷನ್ಗಳಿಗೆಲ್ಲ ತುಂಬ ಡಿಸೆಂಟ್ ಕಾರ್ಯಕ್ರಮ ಅಲ್ಲ, ಎಲ್ಲಿ ಹೋದ್ರು ಕೆಲವರು ಅದನ್ನು ಆಡಿ ಅಂತ ಹೇಳ್ತಾ ಇದ್ರಂತೆ. ಅವ್ರಿಗೆ ಒಂಥರ ಮುಜುಗರ ಆಗೋದಂತೆ. ಅವರು ಅಂಥ ಕಾರ್ಯಕ್ರಮಗಳಿಗೆ ಹೋಗೋದೇ ಬಿಟ್ಬಿಟ್ಟಿದ್ರಂತೆ. ಎಲ್ಲಿ ಅವರು ನಾನು ಎಂತೆಂಥವ್ರದ್ದೆಲ್ಲ ಆಡಿದ್ದೀನಿ, ಶಿವರುದ್ರಪ್ಪ, ಕುವೆಂಪು ಅಂಥವ್ರದ್ದೆಲ್ಲ ನಾನು ಇದು ಮಾಡ್ತೀನಿ, ಇಲ್ಲಿ ಸೆಂಟ್ರಲ್ಲಿ ಸೇಟು ಪೇಗರ್ ಏನ್ರಿ ಅದು, ನಿಮ್ಮ ಸವಾಸ ಬೇಡ ರೀ, ಹಂಗೆ ಅದು ಸೂಪರ್ ಹಿಟ್ ಅವಾಗೆಲ್ಲ. ಇವಾಗಲೂ ಸೂಪರ್ ಹಿಟ್ ಸಾಂಗ್ ಅದು ರೌಡಿಸಮ್ ಹಿನ್ನೆಲೆ ಇದು. ಅಮ್ಮ ಗುರುಗಳಾದ ನಾಗೇಂದ್ರ ಪ್ರಸಾದ್ ಅವರು ಬರೆದಿದ್ದು, ಅವರೇ ಅವರು ಒಂದ್ಸಲ ಕೇಳಿದೆ, ಇಲ್ಲ ನಾನೇ ಅವ್ರನ್ನ ಹೋಗಿ ಅಪ್ರೋಚ್ ಮಾಡಿ ನಾನೇ ಆಡಿಸಿದ್ದು ಅಂತ ಹೇಳಿದ್ರು. ಹೇಳಿದ ತಕ್ಷಣ ಅವ್ರಿಗೆ ಒಂಥರ ಮುಜುಗರ ಆಗೋದಂತೆ. ನಾನು ಎಲ್ಲಿ ಹೋದ್ರೂ ಆಡಲ್ಲ ಅನ್ನೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಬೇಡ, ನಾನು ಕನ್ನಡವೇ ಸತ್ಯ ಆಡ್ತೀನಿ ರೀ, ನನಗೆ ಒಂದು ಸಲ ಆಡಿದ್ರೆ ₹1,00,000 ಕೊಡ್ತಾರೆ, ನಿಮ್ಮ ಸವಾಸನೆ ಬೇಡ. ಬಟ್ ಅವ್ರದ್ದು ಭಾವಗೀತೆ ಅವರ ಕಣಕಣದಲ್ಲೂ ತುಂಬ್ಕೊಂಡ್ಬಿಟ್ಟಿತ್ತು. ಇದು ಇದು ಹೊಸದಲ್ಲ, ಇದು ಭಾವಗೀತೆ ಲೆವೆಲ್ಗೆ ಬರುತ್ತೆ. ಅವ್ರು ಆಡಿದ್ದು ಕೆಂಚಾಲ ಮಂಚಾಲೋ ಆಡ್ಬಿಟ್ಟು ಅವ್ರು ತುಂಬ ಡಿಸಪಾಯಿಂಟ್ ಆಗಿದೆ. ಅದೇ ಮಾಡಿ ಮೊನ್ನೆ ಮಾದೇವಿ ಕಾಣೆಯಾದಳು ಆಡಿದ್ರಲ್ಲ, ಆ ಥರ ಆಡಿದ್ರು. ಅದಕ್ಕೆ ಅವ್ರಿಗೆ ಸ್ವಲ್ಪ ತುಂಬ ಬೇಜಾರಲ್ಲಿದ್ದರು. ನಮಗೆ ತುಂಬ ನೋವಾಯಿತು. ಅವರಿಲ್ಲ ಅಂದರೆ ಹಾಡಿಲ್ಲ, ಅಷ್ಟಾಯ್ತು. ಅವರು ಬೈಯೋದು ಇದು ನೋಡ್ಬಿಟ್ಟು ನಮಗೂ ಕೋಪ ಬಂತು, ನಮಗೂ ಒಂಥರ ಬಿಸಿ ರಕ್ತ. ಹೌದಾ, ಏನು ಆಯ್ತು ಬಿಡಪ್ಪ, ಆಯ್ತು ಬಿಡು, ಆಡಿಲ್ಲ ಅಂದ್ರೆ ಏನು ಆಯ್ತು ಬಿಡು ಅಂತ ಅಂದ್ಬಿಟ್ಟು ಬನ್ನಿರಿ, ನಾನು ಕೋಪದಲ್ಲಿ ಕರ್ಕೊಂಡು ಬೇರೆಯವ್ರ ಕೈಲಿ ಆಡ್ಸೋಣ ಬಿಡ್ರಿ ಅಂತ ನೀವು ಕರ್ಕೊಂಡ್ಬಂದ್ರೆ. ನಾನು ಎಲ್ಲರೂ ಆಚೆ ಕಡೆಗೆ ನಾವೆಲ್ಲ ಟೀಮ್ ಎಲ್ಲ ಹೋಗಿದ್ವಲ್ಲ, ಟೀಮ್ ಹೋಗಿದ ತಕ್ಷಣ ಆಯ್ತು ಬಿಡಿ ಗುರುಗಳೇ ಅಂತ ನಾನು ಆಚೆ ಕಡೆ ಬಂದೆ. ಏನು ರೀ ಇದು, ನಾವು ಗೊತ್ತಲ್ಲ ಏನು ಇಷ್ಟು
ಇವ್ರಿಗೆ ಆ ಥರ ಎಲ್ಲ ಯೋಚನೆ ಮಾಡಿದ್ವಿ. ಇಲ್ಲ ಕಲ್ಲು ಹೊಡಿಯೋಣ ಮನೆಗೆ, ಸ್ಟ್ರೈಕ್ ಕುಂತ್ಕೊಳ್ಳೋಣ, ಕನ್ನಡ ಆಡ್ರಿ, ಕನ್ನಡ ಆಡನೆ ಆಡಲ್ಲ ಅಂತಾರಲ್ಲ ಇವರು. ಅದು ಎಲ್ಲರಿಗೂ ಅದು ಸಾಮಾನ್ಯ ಬಂದೇ ಕೋಪ ಬಂದೇ ಬರುತ್ತೆ. ನಿಜ ನಿಜ. ಅವ್ರಿಗೋಸ್ಕರ ನಿಮ್ದು ಏನು ಕಾರಣ ಇಲ್ಲದೆ ನಿಮ್ಗೆ ಬೈಸ್ಕೊಂಡ್ ಬಂದ್ರಲ್ಲ, ನಿಮ್ಗೆ ಇನ್ನೂ ಬೇರೆ ಕೋಪ ನಮ್ಮ ಮೇಲೆ ಹಾಕಿರಲ್ಲ. ಅವರು ತುಂಬ ಒಳ್ಳೆ ವ್ಯಕ್ತಿ, ಅವ್ರು ಮಾತಾಡೋದೆಲ್ಲ ಹಂಗೆ. ಆ್ಯಕ್ಚುಲಿ ಅವ್ರು ಯಾವ ಥರ ಅಂತಂದರೆ, ಆಮೇಲೆ ಹೇಳ್ತೀನಿ ಅವ್ರು ಹೆಂಗೆ ಅಂತಂದ್ಬಿಟ್ಟು. ಆಮೇಲೆ ಡಿಸೈಡ್ ಮಾಡಿದ್ವಿ ಒಳ್ಳೊಳ್ಳೆ ಸಿಂಗರ್ ಕೈಲಿ ಆಡಿಸ್ತೀವಿ ಅದನ್ನು. ಅದು ಆಡಿಸ್ತೀವಿ. ಆದರೆ ಅಶ್ವಥ್ ಅವರೇ ಬೇಕು ಅಂತ ಹೇಳ್ತಾ ಇತ್ತು ಸಾಂಗ್. ಅದು ಬಹುತೇಕ ಎಲ್ಲ ಹಾಡುಗಾರರ ಕೈಲೂ ಎಲ್ಲ ಒಂದು 4 ಜನ ಕೈಲಿ ಆಡಿಸ್ತೀವಿ, 3-4 ಜನ ಕೈಲಿ ಆಡಿಸ್ತೀವಿ. ಇವತ್ತಿಗೆ ಮೈನ್ ಇರೋರು, ಇವತ್ತು ಮೈನ್ ಇರೋರು ಸಿಂಗರು ಒಬ್ರು ಇಲ್ಲ. ಎಲ್.ಎನ್. ಶಾಸ್ತ್ರಿ ಅವರು ಆಡಿದ್ರು. ಆಮೇಲೆ ಎಲ್.ಎನ್. ಶಾಸ್ತ್ರಿ ಅವರು ಆಡಿದ್ರು. ಆಮೇಲೆ ಗುರುರಾಜ್ ಹೊಸಕೋಟೆ ಅವ್ರನ್ನು ಆಡಿದ್ರು. ಅದು ಯಾರು ಆಡಿದ್ರು ಅವರೇ ಆಡಬೇಕು ಅಂತ ಅದು ಇದು ಮಾಡ್ತಾ ಇದೆ. ಅದಕ್ಕೇನೋ ಒಂದು ಗ್ರಾಮೀಣ ಧ್ವನಿ ಬೇಕು. ಗ್ರಾಮೀಣ ಧ್ವನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಒಂದು ಕೆಲವರು ಇವಾಗ ನೋಡಿ, ಸೋನು ನಿಗಮ್ ಅಂತ ಅವ್ರಿಗೆ ಮ್ಯೂಸಿಕ್ ಡೈರೆಕ್ಟರ್ ಮೈಂಡ್ ಬಂದರೆ ಸೋನು ನಿಗಮ್ಗೆ ಅವ್ರ ಸ್ಟೈಲಿಗೆ ಕಂಪೋಸ್ ಮಾಡ್ತಾರೆ, ಮೆಲೋಡಿ ಆ ಥರ. ಇವಾಗ ಈ ಜನರಲ್ ಆಗಿ ಇವಾಗ ಸಿದ್ಧ ಶ್ರೀರಾಮ ಅಂತ ಅಂದರೆ ಅವ್ರಿಗೆ ಒಂಥರ, ಮಂಗ್ಲಿ ಅಂದರೆ ಅವ್ರಿಗೆ ಆ ಥರ ಕಂಪೋಸ್ ಮ್ಯೂಸಿಕ್ ಡೈರೆಕ್ಟರ್ಗೆ ಒಂದು ಸಿಂಗರ್ ತಲೆ ಅಂತಂದರೆ ಅವ್ರು ಆಡಿದ್ರೇ ಚೆನ್ನಾಗಿರುತ್ತೆ ಅಂತ ಅವರು ಆ ಥರ. ಅವ್ರು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಅಶ್ವತ್ಥನ ಮೈಂಡಲ್ಲಿ ಇಟ್ಕೊಂಡೇ ಕಂಪೋಸ್ ಮಾಡಿದರು. ನಮಗೆ ತುಂಬ ನೋವಾಯಿತು. ಆಮೇಲೆ ಒಬ್ಬರು ಸಿಂಗರ್ ಕೋಆರ್ಡಿನೇಟರ್ ಜಗನ್ನಾಥ್ ಅಂತ ಇದ್ದರು. ಅವ್ರಿಗೆ ಹೋಗಿ ಕೇಳಿದ್ವಿ ನಾವು, ಅಶ್ವಥ್ ಅವ್ರ ಕೈಲಿ ಆಡಿಸ್ಬೇಕಲ್ಲ. ಇದು ಸ್ವಲ್ಪ ದಿವಸಗಳ ನಂತರ ಎಲ್ಲಿ ಹೋದ್ವಿ, ಎಲ್ಲರ ಕೈಲಿ ಆಡಿಸ್ತೀವಿ, ಯಾವುದೂ ಸೆಟ್ ಆಗಲಿಲ್ಲ. ಮತ್ತು ಇಲ್ಲ ಅವ್ರ ಕೈಲಿ ಆಡಿಸ್ಬೇಕು ಅಂತಂದ್ಬಿಟ್ಟು ಸ್ವಲ್ಪ ಬಿಸಿ ರಕ್ತ ಎಲ್ಲ ತಣ್ಣಗಾಯಿತು. ಆಮೇಲೆ ಅವ್ರಿಗೆಲ್ಲ ಹೋಗಿ ರಿಕ್ವೆಸ್ಟ್ ಏನು ಮಾಡ್ಕೊಂಡಿಲ್ಲ, ಆಯಿತು ಆಡಿಸ್ತೀನಿ ಅಂತಂದರು. ನಂಗೆ ಖುಷಿ ಆಯಿತು. ಖುಷಿ ಆದ ತಕ್ಷಣ ಪ್ರಸಾದ್ ಯಾವೊಂದು ಡೇಟ್ ಕೊಟ್ಟರು, ಪ್ರಸಾದ್ ಸ್ಟುಡಿಯೋ ಅಂತ ಅಂದ್ಬಿಟ್ಟು ಕಂಠೀರವ ಸ್ಟುಡಿಯೋದಲ್ಲಿ ಇವಾಗಿಲ್ಲ ಅದು, ಪ್ರಸಾದ್ ಸ್ಟುಡಿಯೋಗೆ ಬಂದರು. ಸಿಟಿ ಟ್ಯಾಕ್ಸಿ ಮಾಡ್ಕೊಂಡು ಬಂದರು. ಯಾಕೆ ಏನರಪ್ಪ ನಾನೇ ಆಡ್ಬೇಕಂತ, ಯಾಕೆ ಒಂಥರ ಅವ್ರು ಮಾತಾಡೋದೆಲ್ಲ ತುಂಬ ಸಂಸ್ಕೃತ ಭಾಷೆಗಳು ಮಾತಾಡೋದವರು. ಅವರು ಯಾಕೆ ಋಷಿ ಫಸ್ಟ್ ಆಡಿದ್ರು, 2 ಲೈನ್ ಆಡಿದ್ರು. ಆಡಿದ ತಕ್ಷಣ ಬಂದು ತಪ್ಕೊಂಬಿಟ್ರು. ಇದು ತುಂಬ ಅದ್ಭುತವಾಗಿದೆ ಸಾಹಿತ್ಯ. ಅವತ್ತು ಸಾಹಿತ್ಯ ಕೇಳಿರಲಿಲ್ಲ, ಬರೀ ಫ್ಲೂಟ್ ಮಾತ್ರ ಕೇಳಿ ಇದು ಮಾಡಿದರು. ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಹೇಳಿದ ತಕ್ಷಣ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅವ್ರಂದ್ರೆ ಎಲ್ಲರಿಗೂ ಭಯ ಅಂತಂದರೆ ಗೌರವ. ಆ ಹೊಸ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ಅವ್ರಿಗೆ ಕರೆಕ್ಷನ್ ಹೇಳೋದಕ್ಕೂ ಹಿಂದೆ ಮುಂದೆ ಅವ್ರು ಏನು ಹೇಳ್ತಾರೆ ಆ ಥರನೇ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಭಯ ಬೀಳ್ತಾಯಿದ್ರು. ನಾನು ಅವರು ಅಶ್ವಥ್ ಅನ್ನೋದು ನನಗೇನು ಮೈಂಡಲ್ಲಿ ಇಲ್ಲ. ಸಾಂಗ್ ಚೆನ್ನಾಗಿ ಬರಬೇಕು ಆ ಥರ ಮೈಂಡ್. ಗುರುಗಳೇ ಇನ್ನೂ ಸ್ವಲ್ಪ ಇದು ಭಾವನೆ ಗುರುಗಳೇ ಹಿಂಗೆ ಅಂತಂದರು. ಅಂತ ಹೇಳ್ತಾ ಇದ್ದಾಗ ಅವ್ರು ಹೇಳಿದ್ರು, ಋಷಿ ಅಲ್ಲಿ ಪಕ್ಕದಲ್ಲಿ ಕುಂತ್ಕೊಂಡಿದ್ದಾರಲ್ಲ ಮ್ಯೂಸಿಕ್ ಅವನು ಅಂತಲೇ ಮಾತಾಡೋದು, ಅವನ್ನ ಸೈಡಿಗೆ ಕಳಿಸು, ನೀನು ಕುಂತ್ಕೊ ಅಲ್ಲಿ ಅಂದರು. ಕುಂತ್ಕೊಳ್ಳಿ ಅಂತಂದ ತಕ್ಷಣ ಆಮೇಲೆ ತುಂಬ ಚೆನ್ನಾಗಿ ಆಡಿದ್ರು. ಆಮೇಲೆ ನನಗೆ ಗೊತ್ತಾಯಿತು ಅವ್ರು ಸ್ವಲ್ಪ ಸ್ಟ್ರೈನ್. ಅವರು ನೀವು ಕಾಣದ ಕಡಲಿಗೆ ಆಡೋಷ್ಟು ವಾಯ್ಸು ಆ ಟೈಮಲ್ಲಿ ಅಷ್ಟು ಒಂದು ಇದಾಗಿರಲಿಲ್ಲ. ಸ್ವಲ್ಪ ಪ್ರತಿಯೊಬ್ಬರಿಗೂ ವಯಸ್ಸಾಗ್ತಾ ಇದಾಗುತ್ತೆ. ಆ ಸಂದರ್ಭದಲ್ಲಿ ಸ್ವಲ್ಪ ಇದಾಯಿತು ಅವ್ರಿಗೆ. ನನಗೆ ಗೊತ್ತಾಯಿತು, ಗುರುಗಳೇ ಬನ್ನಿ ಅಂತಂದ್ಬಿಟ್ಟು ಆಚೆಗೆ ಟೀ ತರಿಸಿದಾಗ ಅವಾಗೆಲ್ಲ ಅವ್ರದ್ದೆಲ್ಲ ತುಂಬ ಚೆನ್ನಾಗಿ ಮಾತಾಡಿದ್ರು. ಅವ್ರು ಹೇಳಿದ್ರು, ಸಾಹಿತ್ಯ ಟ್ಯೂನ್ ಚೆನ್ನಾಗಿದ್ದರೆ ಋಷಿ ಯಾರು ಆಡಿದ್ರು ಇಷ್ಟ ಆಗುತ್ತೆ. ಯಾಕೆ ಅವಾಗೆಲ್ಲ ಕುನಾಲ್ ಗಾಂಜಾವಾಲ ಅವ್ರ ಕೈಲೆಲ್ಲ ಆಡಿಸ್ತಾಯಿದ್ರು 1000 ರೂಪಾಯಿ ಕೊಟ್ಟು. ಅವಾಗ 1000 ರೂಪಾಯಿ ದೊಡ್ಡ ಅಮೌಂಟ್, 50,000 30,000 ಆ ಥರ. ಇವರು ತುಂಬ ಬೇಜಾರು ಪಟ್ಕೊಂಡ್ರು. ಹಾಡು ಚೆನ್ನಾಗಿದ್ರೆ ನಮ್ಮ ಕನ್ನಡದಲ್ಲಿ ಇಂಥ ಸಿಂಗರ್ಗಳಿದ್ದಾರೆ. ಅವನು ರವಿ ಏನು ಸಿಂಗರ, ಅವ್ರು ಹಂಗೆ ಹೇಳಿದ್ರು. ರವಿ ಏನು ಸಿಂಗರ, ರವಿ ಅಂದರೆ ದೊಡ್ಡ ಡೈರೆಕ್ಟ್ರ್ ಅವರು. ಯೌವನದ ಒಳೆಯಲ್ಲಿ ಈಜಾಟ ಆಡಿದರೆ ಓ ಹೆಣ್ಣೆ ಸೋಲು, ಅದು ಅವ್ರೇನು ಸಿಂಗರ, ಅವ್ನು ಆಡಿದ್ದು ಇಟ್ಟಾಗಿಲ್ವಾ ಸಾಂಗು ಅಂತ ಆ ಥರ ಎಲ್ಲ ಎಕ್ಸಾಂಪಲ್ ಕೊಟ್ಟರು. ತುಂಬ ಚೆನ್ನಾಗಿ ಆಡಿದ್ರು. ಆಮೇಲೆ ಒಳ್ಳೇದು ಅನ್ನೋ ಪದ ಅವರು ಒಳಿತು ಅಂತಾನೆ ಅವರೇ ಚೇಂಜ್ ಮಾಡ್ಕೊಂಡ್ರು. ಒಳ್ಳೇದು ಮಾಡು ಮನುಷ್ಯ ಅಂತ ಇದ್ದಿದ್ದವ್ರನ್ನ ಒಳಿತು ಮಾಡು ಮನುಷ್ಯ ಅಂತ ಅವರೇ ಇದು ಮಾಡ್ಕೊಂಡ್ರು. ಆಮೇಲೆ ನಾನು ಎಂದು ಮೆರೆಯಬೇಡ ಮೂಡ, ನಾನು ಎಂಬುದು ಮಸಣ ಮರೆತು ಹೋಗಬೇಡ ಅಂತ ಬರೆದಿದ್ದೆ. ಯಾಕೆಂತಂದರೆ ಮಣ್ಣು ಅಂತ ಜೋಗಿಯಲ್ಲಿ ಪ್ರೇಮ್ ಬರೆದಿದ್ರು. ನಾನು ಅನ್ನೋನು ಮಣ್ಣು ಅಂತ, ಅದು ಇದು ಒಟ್ಟಿಗೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಅವ್ರು ಹೇಳಿದ್ರು, ಮಣ್ಣು ಸೇರ್ಸಪ್ಪ ಚೆನ್ನಾಗಿರುತ್ತೆ, ಇದೇ ಮಸಣ ಬೇಡ ಅಂತಂದರು. ಇಲ್ಲ ಗುರುಗಳೇ, ಅದು ಬೇರೆಯವ್ರು ಬರೆದಿದ್ದಾರೆ ಅದು ಅಂತಂದೆ. ಈ ಬೇರೆಯವ್ರು ಬರೆದಿದ್ರೆ ಪ್ರೀತಿ ಪ್ರೇಮ ಅಂತ ಎಷ್ಟು ಜನ ಬರೆದಿದ್ದಾರೆ, ಆ ವರ್ಡು ಬೇರೆಯವ್ರು ಯೂಸ್ ಮಾಡಿಲ್ವಾ ಅಂತ ಹೇಳಿದ್ರೆ ಅವರು ಇಲ್ಲ ಯೂಸ್ ಮಾಡು ಅಂತ ಹೇಳಿದ್ರು. ಅವ್ರು ತುಂಬ ಚೆನ್ನಾಗಿ 3 ಸಲ ಅವ್ರ ಖರ್ಚಲ್ಲೇ ಆಡಿದ್ರು. 3 ಸಲ ಬಂದು ಆಡಿದ್ರು. ಫಸ್ಟ್ ಟೈಮ್ ಆಡಿದ್ರು. ಆದ ತಕ್ಷಣ ಇನ್ನೂ ಒಂದು ಸಲ ಆಡ್ತೀನಿ ಋಷಿ. ತುಂಬ ಅವ್ರು ಒಂದು ಮಾತು ಏನು ಹೇಳಿದ್ರು ಅಂತಂದರೆ, ಎಷ್ಟು ಜನ
ದೊಡ್ಡ ದೊಡ್ಡ ಕವಿಗಳದೆಲ್ಲ ನಾನು ಆಡಿದ್ದೀನಿ. ಈ ಹಾಡು ನಂಬರ್ 1 ಆಗುತ್ತೆ. ಇದು ಅಂದರೆ ಫುಲ್ಲು ಶಾಶ್ವತವಾಗಿರುತ್ತೆ ಈ ಸಾಂಗು. ತುಂಬ ಹಿಟ್ಟಾಗುತ್ತೆ. ಯಾಕೆ ಅಂತಂದರೆ ಈ ಸಾಹಿತ್ಯ ತುಂಬ ಸರಳವಾಗಿದೆ, ಎಲ್ಲರಿಗೂ ತುಂಬ ರೀಚ್ ಆಗುತ್ತೆ ಅಂತ ಹೇಳಿ ಇನ್ನೆರಡು ಸಲ ಆಡ್ತೀನಿ ಅಂತ ತುಂಬ ಆಡ್ಬಿಟ್ಟು ಹೋದರು. ತುಂಬ ಇಷ್ಟು ಹಾಡು ಅದ್ಭುತವಾಗಿ ಬರೋದಕ್ಕೆ ಅವರು ಮುಖ್ಯ ಕಾರಣ ಅಂತ ಹೇಳಕ್ಕೆ ಇಷ್ಟ. ಒಳಿತು ಮಾಡು ಮನುಷ್ಯ ಹಾಡು ನಿಮ್ಮ ಜೀವನದಲ್ಲಿ ಎಷ್ಟು ದೊಡ್ಡ ಬದಲಾವಣೆ ತಂತು? ಅದು ಬದಲಾವಣೆ ನನ್ನ ಜೀವನದಲ್ಲಿ ತಂತು ಅನ್ನೋದಕ್ಕಿಂತ ನಾನು ಆ ಜೀವನನ ತುಂಬ ಏನಂತಾರೆ ಸಿಲ್ಲಿಯಾಗಿ ತೊಗೊಂಡಿದ್ದೆ. ಜೀವನ ಅಂದರೆ ಅಷ್ಟು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಮಜಾ ಮಾಡೋದು ಅಷ್ಟೇ. ಜೀವನ ಅಂದರೆ ನನ್ನ ಜೀವನ ಅಂದರೆ ಏನಂತ ತಿಳ್ಕೊಂಡಿದ್ದೆ ಅಂದರೆ ಬೆಳಗ್ಗೆ ಎದ್ದೇಳಬೇಕು, ಟಿಫನ್ ಮಾಡಬೇಕು, ಟಿಫನ್ ಮಾಡಿದ ತಕ್ಷಣ ಒಂದು 10-11 ಗಂಟೆ ಆದ ತಕ್ಷಣ ಬಾರ್ಗೆ ಹೋಗ್ಬೇಕು, ಕುಡಿಬೇಕು, ಮತ್ತೆ ಬಂದಬೇಕು, ಊಟ ಮಾಡಬೇಕು, ಮಲಗಬೇಕು, ಮತ್ತೆ ನಿಶೆ ಹೇಳಿದ ತಕ್ಷಣ ಹೋಗ್ಬೇಕು, ಕುಡಿಬೇಕು, ಮಲಗಬೇಕು ಅಷ್ಟೇ. ಆದರೆ ನನ್ನ ಹಾಡನ್ನು ಬೇರೆಯವರು ಬದಲಾವಣೆ ಆಗಬೇಕು ಅಂತ ಬಯಸ್ತಾ ಇದ್ದೆ ನಾನು. ನನ್ನ ಹಾಡಿಂದ ನನ್ನ ಆ್ಯಕ್ಚುಲಿ ನಾನು ಒಳಿತು ಮಾಡೋ ಮನುಷ್ಯಯಿಂದ ನನ್ನ ಜೀವನದಲ್ಲಿ ಆಗಿರೋ ದೊಡ್ಡ ಬದಲಾವಣೆ ಅಂತಂದರೆ ನಾನು ಸಾಯಿಸಬೇಕು ಯಾರನ್ನಾದರೂ ಅನ್ನೋ ರೇಂಜಿಗೆ, ಯಾರನ್ನಾದರೂ ಅಂತಲ್ಲ, ನನಗೆ ತುಂಬ ತೊಂದರೆ ಕೊಟ್ಟವ್ರನ್ನ ಸಾಯಿಸಬೇಕು ಅನ್ನೋ ಲೆವೆಲ್ಗೆ ನಾನು ಅಷ್ಟು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೆ. ಆ ಹಂತಕ್ಕೆ ಹೋಗಿದ್ದೆ. ಆ ಹಂತಕ್ಕೆ ಹೋದಾಗ ನಾನು ನೀನೇ ಒಳಿತು ಮಾಡೋ ಮನುಷ್ಯ ಅಂತ ಬರೆದು ನೀನೇ ಆ ಕೆಲಸ ಮಾಡಿದಾಗ ಆ ಸಾಂಗ್ ಎಲ್ಲಿ ಬೆಲೆ ಇರುತ್ತೆ ಅನ್ನೋದು ಅದನ್ನು ಕೆಲವು ಕಂಟ್ರೋಲ್ ಮಾಡ್ತು. ನನ್ನಲ್ಲಿ ಕೆಲವು ಕೆಟ್ಟ ಗುಣಗಳನ್ನು ಒಳಿತು ಮಾಡೋ ಮನುಷ್ಯ ಕಂಟ್ರೋಲ್ ಮಾಡಿದೆ. ನೀನು ಅವಾಗ ನಾನು ಒಬ್ರು ಕೆಟ್ಟದ್ದು ಬಯಸ್ತೀನಿ ಅಂತ ತಿಳ್ಕೊಂಡಾಗ ನನ್ನ ಮನಸ್ಸೇ ಹೇಳುತ್ತೆ, ನೀನು ಒಳಿತು ಮಾಡೋ ಮನುಷ್ಯ ಅಂತ ಬರೆದ್ಬಿಟ್ಟು ನೀನು ಯಾಕೆ ಅದು ಮಾಡ್ತೀಯಾ? ನಾನು ಯಾರೋರ ಬಗ್ಗೆ ಅವ್ರು ಯಾರೋ ಬಗ್ಗೆ ಕೆಟ್ಟದಾಗ ಮಾತಾಡ್ತಾ ಇದ್ರು ಕೂಡ ನನ್ನ ಮನಸ್ಸು ನನಗೆ ಎಚ್ಚರಿಸ್ತಾ ಇರುತ್ತೆ. ಹಂಗಂದ್ಬಿಟ್ಟು ಜೀವನದಲ್ಲಿ ಅದನ್ನು ಸಾಧನೆ ಅನ್ನೋದು, ನಾನು ಜೀವನದಲ್ಲಿ ಸಾಧನೆ ಅಂದರೆ ಏನು ಅಂತಂದರೆ ಎಲ್ಲರೂ ಒಬ್ಬೊಬ್ಬರ ದೃಷ್ಟಿಯಲ್ಲಿ ಒಂದೊಂದು ಇದಿರುತ್ತೆ. ನಾನು IAS ಮಾಡಬೇಕು, ನಾನು ಅದಾಗಬೇಕು, ನಾನು ಒಂದು 1000 ಕೋಟಿ ಸಂಪಾದನೆ ಮಾಡಬೇಕು, ನಾನು ಒಂದು 100 ಬಂಗ್ಲೆ ಕಟ್ಟಿಸ್ಬಿಟ್ಟು ಬಾಡಿಗೆ ಬರೋ ಥರ ಮಾಡಬೇಕು. ಒಬ್ಬೊಬ್ಬರಿಗೂ ಒಂದೊಂದು ಸಾಧನೆ ಅಂದರೆ ಅವರವರು ಒಂದು ಮೈಂಡ್ ಸೆಟ್ಟಲ್ಲಿ ಒಂದೊಂದು ಥರ ಇರುತ್ತೆ. ನಾನು ಯಾವಾಗಲೂ ಸಾಧನೆ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀನಿ. ನನ್ನ ಸಾಧನೆ ಜೀವನದಲ್ಲಿ ಅತಿ ದೊಡ್ಡ ಸಾಧನೆ ಏನಂದರೆ ನನ್ನಲ್ಲಿರೋ ಕೆಟ್ಟ ಗುಣಗಳನ್ನ ಕೊಲ್ಲೋದೇ ದೊಡ್ಡ ಸಾಧನೆ. ಇದು ಯಾವುದೇ ಆಗಿರ್ಬೋದು. ಇವಾಗ ನಮ್ಮಲ್ಲಿ ಯಾವುದೋ ಒಂದು ಬೇರೆಯವ್ರಿಗೆ ದ್ವೇಷ ಮಾಡೋದು, ಬೇರೆಯವ್ರಿಗೆ ಕೆಟ್ಟದ್ದು ಬಯಸೋದು, ಆ ಥರ ಎಲ್ಲ ಕೆಟ್ಟ ಗುಣಗಳನ್ನ ಕೊಲ್ಲೋದೇ ಒಂದು ದೊಡ್ಡ ಸಾಧನೆ. ಅದು ನನಗೆ ಒಳಿತು ಮಾಡೋ ಮನುಷ್ಯ ಇಂದ ನನಗೆ ಅದು ಆಗಿದೆ. ಇನ್ನೂ ಎಲ್ಲ ಪೂರ್ತಿ ಬದಲಾವಣೆ ಆಗಿದ್ದೀನಿ ಅಂತ ಇಲ್ಲ, ಇನ್ನೂ ಕೆಲವು ಇದೆ. ಅದನ್ನು ಆದಷ್ಟು ಕಂಟ್ರೋಲ್ ಎಲ್ಲರೂ ಪ್ರತಿಯೊಬ್ಬರಿಗೆ ಮೊನ್ನೆ ಒಂದು ಓದಿದೆ, ಪ್ರತಿಯೊಬ್ಬ ದೊಡ್ಡ ವ್ಯಕ್ತಿಗಳಿಗೆ, ದೊಡ್ಡ ದಾರ್ಶನಿಕರಿಗೂ, ದೊಡ್ಡ ಏನಂತಾರೆ ಸಂತರಿಗೂ ಕೆಟ್ಟ ಬುದ್ಧಿಗಳು ಇರ್ತಾವಂತೆ. ಆದರೆ ಅವರು ಕಟ್ ಮಾಡಕೊಳ್ಳೋಕೆ ಪ್ರಯತ್ನ ಪಡ್ತಾರಂತೆ. ಎಕ್ಸಾಕ್ಟ್ಲಿ, ತಮ್ಮೊಳಗಡೆ ಅದನ್ನು ಕೊಂದ್ಕೊಳ್ಳೋಕ್ಕೆ. ಅದು ನನಗೆ ಗೊತ್ತಿಲ್ಲ, ನಾನು ಮೊನ್ನೆ ತಾನೇ ಓದ್ತಾ ಇದ್ದೆ. ಅದೇ ರೀತಿ ನಾನು ಮೊದಲಿಂದ ಏನಿದು ನನಗೆ ನೋಡಪ್ಪ, ಅದನ್ನು ಒಳಿತು ಮಾಡೋ ಮನುಷ್ಯ ಬರ್ತಿದ್ದೀನಿ, ನನಗೆ ಅವ್ನು ಕೆಟ್ಟದ್ದು ಬಯಸಬಾರ್ದು, ಅವ್ನಿಗೆ ಮೋಸ ಮಾಡಬಾರ್ದು, ಅವನಿಗೆ ನಾವು ನನ್ನ ಕೈಲಿ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದ್ರೆ ಕೆಟ್ಟದ್ದು ಮಾಡಬಾರ್ದು. ಯಾಕೆ ನನಗೆ ಯಾರು ಅವನು ಚೆನ್ನಾಗಿದ್ರೆ ನನಗೇನು ನಷ್ಟ ಇಲ್ವಲ್ಲ. ಚೆನ್ನಾಗಿರಲಿ ಆ ಥರ ನನ್ನ ಒಂದು ಒಳ್ಳೆ ಗುಣ ನನ್ನ ಮನಸ್ಸಿಂದ ಯಾವುದಾದ್ರೂ ಒಂದು ಒಳ್ಳೆ ಥಾಟ್ ಬಂದಾಗ ನನಗೆ ಖುಷಿ ಆಗುತ್ತೆ. ಕೆಟ್ಟದ್ದು ಬಂದಾಗ ಅವಾಗ ನನ್ನ ಮನಸ್ಸು ಎಚ್ಚರಿಸ್ತಾ ಇರುತ್ತೆ, ಇನ್ನು ಒಳಿತು ಮಾಡೋ ಮನುಷ್ಯ ಅಂತ ಬರೋದು ನೀನು ಈ ರೀತಿ ಯೋಚನೆ ಮಾಡೋದು ಸರಿ ಇಲ್ಲ ಅಂತ. ಅದು ಅದ್ಭುತ. ಆ ಥರ ಒಂದು ಇದಾಗಿದೆ. ಮತ್ತು ನೀವೊಂದು ಸಂದರ್ಶನದಲ್ಲಿ ಹೇಳ್ತೀರಿ, ಲವ್ವಲ್ಲಿ ಗೆದ್ದವನು ಜೀವನ ಗೆಲ್ತಾನೆ, ಅದೇ ಒಂದು ಪ್ರೀತಿಯಲ್ಲಿ ಸೋತವನು ಜಗತ್ತನ್ನು ಗೆಲ್ತಾನೆ. ನಿಮ್ಮ ಪ್ರೀತಿ, ನಿಮ್ಮ ಬದುಕು. ಆ್ಯಕ್ಚುಲಿ ನೀವು ಇವಾಗ ನನಗೆ ಒಂದು ಗೊತ್ತಿರೋ ಪ್ರಕಾರ ದೊಡ್ಡ ಸಾಧಕರೆಲ್ಲ ಭಗ್ನ ಪ್ರೇಮಿಗಳು, 90% ಲವ್ ಫೇಲ್ಯೂರು. ಅದು ಪಾಠ ಅಂದರೆ ಒಂದು ನೀವು ಯಾವ ವೇನ ಆಯ್ಕೆ ಮಾಡ್ಕೊಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಹಾಗೆ ನೀವು ಹೃದಯ ಚೂರಾದಾಗ ಸಾಯ್ಲೂಬಹುದು, ಸಾಯ್ಲೂಬಹುದು, ಒಂಥರ ನಮ್ಮ ಥರ ಡ್ರಿಂಕ್ಸ್ಗೂ ಅಡಿಕ್ಟ್ ಆಗ್ಬೋದು. ಆ ಥರ ನೀವು ಒಂದು ಏನು ಅವಳು ಹುಡುಗಿ ಕೈ ಕೊಟ್ಲು ಅನ್ನೋದಕ್ಕಿಂತ ಅವಳು ಕೈ ಕೊಟ್ಲು, ನಾ ಕೈ ಕೊಟ್ಟಿರ್ತೋ ಸೆಕೆಂಡ್ರಿ. ಅದು ಒಂದು ಏನಂತಾರೆ, ಒಂದು ಫೇಲ್ಯೂರ್ ಆಯಿತು ಜೀವನದಲ್ಲಿ, ಒಂದು ಲವ್ ಒಂದು ಲೈಫ್ ಇದಾಯಿತು ಅಂತಂದಾಗ ಒಬ್ಬರು ಏನು ತಿಳ್ಕೊತಾರೆ, ಇಲ್ಲ ಅವಳು ಮೊನ್ನೆ ಒಂದು ತುಂಬ ಚೆನ್ನಾಗಿದೆ ಓದಿದೆ ನಾನು. ಒಬ್ಬರು ಈ KS ಓದಿದ್ದಾಳೆ ಅಂತ, ಅವಳು ಒಂದು ಕೂಲಿ ಕೆಲಸ ಏನೋ ಮಾಡ್ತಾ ಇದ್ನಂತೆ. ಅವಳು KS ಓದ ತಕ್ಷಣನೇ ಅವ್ನು ಕೂಲಿ ಕೆಲಸ ಮಾಡಿಸಿ ಓದಿಸಿದ್ನಂತೆ ಅವಳನ್ನ. ಅವಳು ಅವನಿಗೆ ಕೈ ಕೊಟ್ಬಿಟ್ಲಂತೆ. ಕೈ ಕೊಟ್ಟಾಗ ಇವನು ಏನು ಮಾಡಿದ್ನಂತೆ,
ನೀನು ನನಗೆ ಕೈ ಕೊಟ್ಟಲ್ಲ, ನಿನ್ನ ಕೇಸಲ್ಲಿ ನಾನು IAS ಮಾಡ್ತೀನಿ ಅಂತ ಅವ್ನು ಕಷ್ಟಪಟ್ಟು IAS ಮಾಡಿ ಅವಳಿಗಿಂತ ದೊಡ್ಡ ಪೋಸ್ಟ್ಗೆ ಹೋದ್ನಂತ. ಓ ಮೈ ಗಾಡ್. ಒಂದು ಪ್ರೀತಿಯಲ್ಲಿ ಸೋತಾಗ ನಾನು ಕಷ್ಟಪಟ್ಟು ಓದಿಸಿ IAS ಆದ್ಮೇಲೆ ನನ್ನನ್ನು ಬಿಟ್ಟು ಹೋದ್ಲಲ್ಲ, ನಾನು ಸಾಯ್ಬೇಕು ಅನ್ನೋರ್ ನಡುವೆ ನಾನು ನಿನಗಿಂತ ದೊಡ್ಡ ಪೋಸ್ಟ್ಗೆ ಹೋಗ್ತೀನಿ ಅನ್ನೋದು ಪ್ರತ್ಯುತ್ತರ ಅಲ್ವಾ. IAS ಅನ್ನೋದು ಸಾಮಾನ್ಯ ಇದಲ್ವಾ, ಅಲ್ಲ UPSC ಅದು ತುಂಬ ಕಷ್ಟ ಮಾಡೋದು. ಅದರಲ್ಲಿ ಅವ್ರು ಚಾಲೆಂಜಿಂಗ್ ಆಗಿ ತೊಗೊಂಡು, ಅದೇ ರೀತಿ ಪ್ರೀತಿ ಅಂತಂದ್ರೆ ಏನು, ಇವಾಗ ನಾವು ಲವ್ ಡಿಸಪಾಯಿಂಟು ಅಂತಂದಾಗ ಎಷ್ಟೋ ಜನ ನೋಡಿದ್ವಿ, ಲವ್ಗೆ ಇದಕ್ಕೆ ಡ್ರಿಂಕ್ಸ್ಗೆ ಅಡಿಕ್ಟ್ ಆಗಿಬಿಡ್ತಾರೆ, ಇಲ್ಲ ಗಾಂಜಾಗೆ ಅಡಿಕ್ಟ್ ಆಗಿಬಿಡ್ತಾರೆ. ಆ ಥರ ಫುಲ್ ಅವ್ರ ಜೀವನನೇ ಅಷ್ಟೇ ಮುಗೀತು ಅಂತ ತಿಳ್ಕೊತಾರೆ. ಕೆಲವ್ರು ಇಲ್ಲ, ನಾನು ಅವಳು ಮುಂದೆ ಬದುಕು ತೋರಿಸ್ತೀನಿ ಅಂತಂದ್ಬಿಟ್ಟು ಬಿಸ್ನೆಸ್ ಮಾಡಿ ದೊಡ್ಡ ಟೈಕೋನ್ ಬಿಸ್ನೆಸ್ ಮ್ಯಾನ್ ಆಗ್ತಾರೆ. ಆಮೇಲೆ ದೊಡ್ಡ ಇವಾಗ ಆಲ್ಮೋಸ್ಟ್ ಡೈರೆಕ್ಟರ್ಸ್ಗಳು ಅವ್ರ ಜೀವನ ಎಲ್ಲ ನೋಡಿದಾಗ ಅವರೊಂದು ಲವ್ ಸ್ಟೋರಿ ಇದ್ದೇ ಇರುತ್ತೆ. ಇನ್ನು ಯಾಕೆ ಅಂತಂದಾಗ ನಾನು ದೊಡ್ಡ ಡೈರೆಕ್ಟರ್ಸ್ಗಳು ಇಂಟರ್ವ್ಯೂ ಎಲ್ಲ ನೋಡಿದಾಗ ನಾನು ಅವಳಿಗೋಸ್ಕರ ನಾನು ಡೈರೆಕ್ಟರ್ ಆದೆ ಆ ಥರ. ಇವರು ಸಾಹಿತಿಗಳು ಅಷ್ಟೇ, ಎಲ್ಲರೂ ಅಲ್ಲ, ಕೆಲವು ಸಾಹಿತಿಗಳು ಅಷ್ಟೇ, ಆ ಹುಡುಗಿ ಕೈ ಕೊಟ್ಲು ಅಂತ. ಮ್ಯಾಕ್ಸಿಮಮ್ ಕವಿತೆ ಬರೋದೇ ಹುಡುಗಿ ಕೈ ಕೊಟ್ಟಾಗ. ಆಯ್ತಾ, ನಾನು ಜನರಲ್ ಆಗಿ ಎಕ್ಸಾಂಪಲ್ ಹೇಳ್ತೀನಿ. ನಿಜ ನಿಜ. ಒಂದು ಮಾತಿದೆಯಲ್ಲ, ಪ್ರತಿ ಪುರುಷನ ಯಶಸ್ಸಿನ ಹಿಂದೆ ಒಂದು ಹೆಣ್ಣಿರ್ತಾಳೆ ಅಂತ. ಪುರುಷನ ಯಶಸ್ಸು ಅಂದರೆ ಜೊತೆಲಿದ್ದುಕೊಂಡೇ ಸಪೋರ್ಟ್ ಕೊಟ್ಟವರು ಹೆಣ್ಮಕ್ಳು ಒಂದಷ್ಟು ಜನ ಇದ್ದಾರೆ. ಅದು ಒಬ್ಬ ಪುರುಷನ ಯಶಸ್ಸಿಗೂ ಉದ್ಧಾರಕ್ಕೂ ಕಾರಣ. ನೀವು ಹೇಳಿದ ರೀತಿ ಕೈ ಕೊಟ್ಟು ಅವನು ಉದ್ಧಾರ ಆದ್ನಲ್ಲ, ಅವನ ಉದ್ಧಾರದಿಂದ ಇವಳು ಕೈ ಕೊಟ್ಟಿದ್ದು ಕಾರಣನೇ. 100 ಅಲ್ಲ, ಅವ್ನು ತಗೊಂಡ್ಬಿಡ್ತಾನೆ. ಆ್ಯಕ್ಚುಲಿ ನಮ್ಮ ಮೈಂಡ್, ಮೊನ್ನೆ ಒಬ್ರು ಸಿದ್ದು ಅಂತ ಅಂದ್ಬಿಟ್ಟು ಬ್ಲೈಂಡ್ ಅವರು ರ್ಯಾಪಿಡ್ ರಶ್ಮಿ ಇದರಲ್ಲಿ ಶೋ ಅಲ್ಲಿ ನೋಡ್ತಾ ಇದ್ದೆ. ಅವ್ನು ಹೇಳ್ದ ವಿಶ್ವೇಶ್ವರಯ್ಯ ಕೂಡ ಬರೀ 5% ಬ್ರೈನ್ ಯೂಸ್ ಮಾಡ್ಕೊಂಡಿರೋದು ಅಂತ. ಬ್ರೈನಿಗೆ ತುಂಬ ಪವರ್ ಇದೆ, ಎಷ್ಟು ಶಕ್ತಿ ಇದೆ ಅಂತಂದರೆ ನಾವು ಎಷ್ಟು ಪರ್ಸೆಂಟ್ 0.1% ಕೂಡ ಯೂಸ್ ಮಾಡ್ಕೊಂಡಿದ್ದೀವಿ. ನಮ್ಮ ಮನುಷ್ಯ, ನಾನು ಹೇಳ್ತೀನಿ ಒಂದು ಹಾಡು ನಮ್ಮದು ಫ್ರಾಡ್ ಋಷಿಲಿ ಒಂದಿದೆ, ಆಗದಿರುವ ಕೆಲಸ ಬದುಕಲಿ ಏನೂ ಇಲ್ಲ ಮನುಷ್ಯ, ನೀ ಕಾಣುತ್ತಿರುವ ಕನಸು ಇಂದು ಮಾಡಿ ನೀನು ಮುಗಿಸು, ಹುಟ್ಟಿದಾಗಲೇ ಯಾರು ಬುದ್ಧಿವಂತರೇನಲ್ಲ, ತಾಯಿ ಗರ್ಭದಲ್ಲಿ ಯಾರು ಕಲಿತುಕೊಳ್ಳಲಿಲ್ಲ, ಮನಸ್ಸು ಮಾಡು ಮನಸ್ಸ ಆದರೆ ದೇವರೇ ಆಗುವೆ ಅಂತ. ಮನುಷ್ಯ ಮನಸ್ಸು ಮಾಡಿದ್ರೆ ದೇವರಾಗೋಷ್ಟು ಶಕ್ತಿ ಅವನಲ್ಲಿದೆ. ಬಟ್ ಅವನು ಚಂಚಲನಾಗ್ತಾ ಇದ್ದಾನೆ. ಅಂದರೆ ಆ ಚಂಚಲನ ಆಗ್ತಾ ಇದ್ದಾನೆ ಅಂತಂದರೆ ನೋಡಿ, ಅವನ ಲಿಮಿಟೇಷನ್ ಸಾಕು ಅಂತಂದಾಗ ನಾನು ಓಕೆ ನನ್ನ ಇದು ಸಾಕು ಅಂತಂದಾಗ ಅದಾಗುತ್ತೆ. ಇಲ್ಲ ನಾನು ಇದು ಮಾಡಬೇಕು, ಇದು ಮಾಡಬೇಕು ಅಂತಂದಾಗ ನಿಜವಾಗ್ಲೂ ಇದು ಹಾಗೇ ಆಗುತ್ತೆ. ನಾನು ಈ ಭಗ್ನ ಪ್ರೇಮಿಗಳೆಲ್ಲ, ಈ ರೈಟರ್ಸ್ ಎಲ್ಲ ಯಾಕೆ ಭಗ್ನ ಪ್ರೇಮಿಗಳು ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಎಲ್ಲ ರೈಟರ್ಸ್ ಅಲ್ಲ, ಕೆಲವು ನಾನು ನೋಡ್ದಂಗೆ ಒಂದು 50-60% 90% ಅಂತ ತಿಳ್ಕೊಳ್ಳಿ ಅವರು. ಆಮೇಲೆ ರೈಟರ್ಸು ಭಗ್ನ ಪ್ರೇಮಿಗಳು ಯಾಕೆ ಡ್ರಿಂಕ್ಸ್ಗೆ ಅಡಿಕ್ಟ್ ಆಗ್ತಾರೆ? ನೀವು ರೈಟರ್ಸ್ ಜೀವನದಲ್ಲಿ ಲವ್ ಫೇಲ್ಯೂರ್ ಆದಾಗ ಅವ್ರು ಯಾಕೆ ಡ್ರಿಂಕ್ಸ್ಗೆ ಅಡಿಕ್ಟ್ ಆಗ್ತಾರೆ ಅನ್ನೋದಕ್ಕೆ ನಾನು ಸ್ವಲ್ಪ ನನ್ನ ಜೀವನದಲ್ಲಿ ಆಗಿರೋದು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅದೇ ನೀವು ಅವತ್ತು ಯಾಕೆ ರೈಟರ್ಸ್ ಎಲ್ಲ ಕುಡಿತಾರೆ ಅಂತ ಒಂದು ಕೇಳಿದವು ಡಾಕ್ಟ್ರು. ನಾನು ನೋಡಿದ್ದೀನಿ ರೈಟರ್ಸ್ ಆಲ್ಮೋಸ್ಟ್ ಕುಡಿತಾರಲ್ಲ ಯಾಕೆ ಅಂತ. ಎಲ್ಲರೂ ಅಲ್ಲ, ಕೆಲವರು ಅಲ್ಲ, ಅವ್ನು ನೋಡಿರೋ ಪ್ರಕಾರ ಕೇಳಿದ. ನನ್ನನ್ನು ಏನು ತಿಳ್ಕೊಂಡಿದ್ರೆ ಅವ್ನು ತುಂಬ ದೊಡ್ಡ ಮೇಧಾವಿ ಇವನು, ಆ ಒಂದು ಇದು ತಿಳ್ಕೊಂಡಿದ್ದೆ. ನಾನು ಮೇಧಾವಿ ಅನ್ನೋ ಥರ ಬಿಲ್ಡಪ್ ಕೊಡಬೇಕಲ್ಲ, ಅದು ಅಲ್ಲಿ ನಾನು ಏನು ಮಾಡಿದೆ, ಸುಮ್ಮನೆ ಅದನ್ನು ಅವನ ಬಗ್ಗೆ ಅದು ಜಸ್ಟ್ ಕಾನ್ಸಂಟ್ರೇಟ್ ಮಾಡಲಿಲ್ಲ. ಅವ್ನು ಹೇಳಿದ್ದನ್ನು ನಾನು ಜಸ್ಟ್ ಒಂದು ಪೆಕ್ ಕುಡ್ಕೊಂತ ಅದನ್ನು ಯೋಚನೆ ಮಾಡಿದಾಗ ಅವನಿಗೊಂದು ಆನ್ಸರ್ ಕೊಟ್ಟೆ ನಾನು. ಎಲ್ಲ ಭಗ್ನ ಪ್ರೇಮಿಗಳು ಯಾಕೆ ಡ್ರಿಂಕ್ಸ್ಗೆ ಅಡಿಕ್ಟ್ ಆಗಿರ್ತಾರೆ, ಎಲ್ಲ ರೈಟರ್ಸ್ ಯಾಕೆ ಡ್ರಿಂಕ್ಸ್ಗೆ ಅಡಿಕ್ಟ್ ಆಗಿರ್ತಾರೆ ಅಂದರೆ, ಎಲ್ಲ ರೈಟರ್ಸ್ ಅಲ್ಲ, ಕೆಲವು ರೈಟರ್ಸ್, ಆಲ್ಮೋಸ್ಟ್ ಆಲ್ 90% ರೈಟರ್ಸ್, ಭಗ್ನ ಪ್ರೇಮಿಗಳು ಅಲ್ಲ ರೈಟರ್ಸ್ ಅಂತಲೇ ಸೇರಿಸ್ಕೊಳ್ಳೋಣ. 90% ರೈಟರ್ಸ್, 90%. ಆಮೇಲೆ ಕೆಲವ್ರು ಬಿಟ್ಟವರು ಇದ್ದಾರೆ, ಕೆಲವ್ರು ಹಂಗೆ ಕಂಟಿನ್ಯೂಷನ್ ಮಾಡಿದವರು ಇದ್ದಾರೆ, ಆಮೇಲೆ ಕುಡಿದು ಸತ್ತವರು ಇದ್ದಾರೆ ನಾನು ನೋಡ್ದಂಗೆ. ಯಾಕೆ ಅಂತಂದಾಗ ಅವರು ಯಾರೋ ಒಂದು ಹುಡುಗಿ ಅವನಿಗೆ ಕೈ ಕೊಟ್ಟಾಗ ಅವನಿಗೆ ಆ ನೋವಿನಲ್ಲಿ 4 ಲೈನ್ ಬರುತ್ತೆ, ಏನೋ ಒಂದು 4 ಲೈನ್ ಬರುತ್ತೆ. ಅವನು ಬರೀತಾನೆ, ಅದನ್ನು ಬರ್ಕೊಂಡು ಇದು ಮಾಡಿದಾಗ ಆ ಪ್ಯಾರಲಲ್ ಆಗಿ ಅವನೇನು ಮಾಡ್ತಾ ಇರ್ತಾನೆ, ಕುಡಿತಾ ಇರ್ತಾನೆ. ಯಾವತ್ತು ಹುಡುಗಿ ಕೈ ಕೊಡ್ತಾನೆ ಅಷ್ಟೇ ಆಲ್ಮೋಸ್ಟ್ ಸುಮಾರು ಜನ ಫಸ್ಟ್ ಬರುತ್ತೆ, ಬಾಟ್ಲಿಗೆ ಬರುತ್ತೆ, ಕೈಗೆ ಬಾಟ್ಲ್ ಬರುತ್ತೆ. ಆ ಕುಡಿತಾ ಅವನು ಬರೀತಾನೆ, ಇನ್ನೂ 4 ಲೈನ್ ಬರೀತಾನೆ. ಏನೇನೋ ಕಾನ್ಸೆಪ್ಟ್ ಬಗ್ಗೆ ಯೋಚನೆ ಮಾಡಿದಾಗಲೇ ಅವ್ನ ಲೈನ್ಗಳು ಬರ್ತಾ ಹೋಗುತ್ತೆ. ಅವನೇನು ತಿಳ್ಕೊತಾನೆ ಅಂತಂದರೆ,
ನಾನು ಈ ಕುಡಿಯೋದ್ರಿಂದನೇ ಬರ್ತಾ ಇರೋದು ಅಂತ ಅವ್ನು ಕುಡಿತಕ್ಕೆ ಅಡಿಕ್ಟ್ ಆಗ್ತಾನೆ. ನಿಜವಾಗ್ಲೂ ಆ ಲೈನ್ಸ್ಗಳು ಬರೋದು ಆ ಹುಡುಗಿ ವಿರಹ ವೇದನೆಯಿಂದ. ಆ ಹುಡುಗಿ ಕೈ ಕೊಟ್ಲು ಅಲ್ವಾ, ಆ ನೋವಿನಿಂದ ಆ ನೋವು ಮರೆಯೋಕ್ಕೋಸ್ಕರ ಇವನು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನಲ್ಲ, ಆ ಯೋಚನೆಯಿಂದ ಬರೋಂಥ ಪದಗಳನ್ನ ಅವನೇನು ತಿಳ್ಕೊತಾನೆ, ನಾನು ಕುಡಿಯೋದ್ರಿಂದ ಬರ್ತಾ ಇದೆ. ಇದಕ್ಕೊಂದು ಜಸ್ಟ್ ಎಕ್ಸಾಂಪಲ್ ಕೊಟ್ಟೆ. ಯಾವ ಥರ ಅಂತಂದರೆ, ಒಂದು ನಾಯಿ ಒಂದು ಒಣಗಿದ ಮೂಳೆನ ಕಚ್ತಾ ಇತ್ತಂತೆ. ಕಚ್ತಾ ಇರ್ಬೇಕಂದಾಗ ಅದು ಆ ಚೂಪು, ಮೂಳೆ ಚೂಪನ್ನ ಈ ದೌಡೆ, ಇದಕ್ಕೆ ನಾಯಿ ದೌಡೆಗೆ ಚುಚ್ಕೊಂಡು ಆ ನಾಯಿ ದೌಡೆಯಿಂದ ರಕ್ತ ಬರ್ತಾ ಇತ್ತಂತೆ. ಅದೇನು ತಿಳ್ಕೊಂತಂತೆ, ಮೂಳೆಯಿಂದ ಬರ್ತಾ ಇದೆ ಅಂತ ನೆಗ್ತಾ ಇತ್ತು. ಅದೇ ರೀತಿ ನಾವು ಈ ಕುಡಿಯೋದ್ರಿಂದ ಕುಡಿತ ನಮ್ಮನ್ನು ಹಾಳು ಮಾಡುತ್ತೆ. ಆ ಕುಡಿತ ನಮ್ಮನ್ನ, ಆದರೂ ನಾವೇನು ತಿಳ್ಕೊತೀವಿ, ಕುಡಿಯೋದ್ರಿಂದ ನನಗೆ ಐಡಿಯಾ ಬರುತ್ತೆ, ಕುಡಿಯೋದ್ರಿಂದ ನನ್ನ ಥಾಟ್ ಬರುತ್ತೆ, ಮೈ ಕೈ ನೋವು ಹೋಗುತ್ತೆ, ಆ ಥರ. ಅದರಿಂದ ಅದಕ್ಕೆ ಅಡಿಕ್ಟ್ ಆದಾಗ ಏನಾಗ್ಬಿಡ್ತದೆ, ಆ ಸಂದರ್ಭಕ್ಕೆ ಅವನಿಗೇನೋ ಐಡಿಯಾ ಬೇಕಾ, ಅದಕ್ಕೆ ಅವನು ಕುಡಿಯತಕ್ಕೆ ಹೋಗ್ತಾನೆ. ಅವನಿಗೆ ಏನೋ ಬರೀಬೇಕಾ, ಅವನು ಕುಡಿತಕ್ಕೆ ಹೋಗ್ತಾನೆ. ಏನೋ ನೋವು ಮರಿಬೇಕು, ನಂಗೆ ಕುಡಿಬೇಕು, ಮೈಕೈ ನೋವು ಮರಿಬೇಕು, ಕುಡಿಬೇಕು. ಅಂದರೆ ಇದರಿಂದ ಅದು ಸರಿ ಹೋಗ್ತಿದೆ ಅನ್ನೋದು ಒಂದು ನಂಬಿಕೆ ಬಂದಾಗ ಅದು ಮೂಢನಂಬಿಕೆ ಮೂಢನಂಬಿಕೆ ಆ ಥರ. ಅದೇ ಹೇಳ್ತೀನಲ್ಲ, ಆ ನಾಯಿ ಇದು ಎಕ್ಸಾಂಪಲ್ ಬೆಸ್ಟ್. ಅದಕ್ಕೆ ನಮ್ಮ ಋಷಿ ಸರ್ಗೆ ಯಾವುದಾದ್ರೂ ಪ್ರೇಮ ಹೇಳಿದ್ನಲ್ಲ, ಅದೇ ನಾನು ಆ್ಯಕ್ಚುಲಿ ನನ್ನ ಜೀವನದಲ್ಲಿ 2 ಸಲ ನಾನು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದೀನಿ. 2 ಸಲ. ಇದು ಈ ಥರ ನಾನು ಒಂದು ಹುಡುಗಿ ನನ್ನ ಜೀವನದಲ್ಲಿ ಒಂದು ಹುಡುಗಿ ಬಂದಿದ್ಲು. ಅದು ಕಾರಣಾಂತರದಿಂದ ನಂದೇ ತಪ್ಪಿರ್ಬೋದು, ಇಲ್ಲ ವರ್ಷದಲ್ಲಿ ನೀವು ಪ್ರೀತಿ ನಾನು 22 ವರ್ಷ, 22 ವರ್ಷಕ್ಕೆ ಬಿದ್ದೆ. ನಾನು ಒಂದು ಸುಮಾರು 18 ವರ್ಷಕ್ಕೆ ಲವ್ವಲ್ಲಿ ಇದ್ದೆ. 23 ಅಂದರೆ ಅದು ಸೀರಿಯಸ್ ಆಗಿ ಏನೋ ಡಿಸೈಡ್ ಮಾಡಿದ್ವಿ, ಜೀವನದಲ್ಲಿ ಏನೋ ಒಂದು ಮದುವೆ ಆಗೋಣ, ಅದಾಗೋಣ ಅಂತ. ಆ ಚಿಕ್ಕ ವಯಸ್ಸು. ದುಡಿಮೆ ಇತ್ತು. ನಾನು ಚಿಪ್ಸ್ ಎಲ್ಲ ಸಪ್ಲೈ ಮಾಡ್ತಾ ಇದ್ದೆ, ಪೊಟ್ಯಾಟೊ ಚಿಪ್ಸ್ ಎಲ್ಲ ಸಪ್ಲೈ ಮಾಡ್ತಾ ಇದ್ದೆ. ಹುಡುಗಿ ನಮ್ಮ ಏರಿಯಲ್ಲಿ ನಮ್ಮ ಫ್ಯಾಮಿಲಿ ಫ್ರೆಂಡ್ ಅವ್ರ ಫ್ರೆಂಡು. ಆ ಥರ ಅದು ಸರ್, ಅದು ವಯಸ್ಸಾಗಿ ಎಲ್ಲರಿಗೂ ಆಗಿರುತ್ತೆ. ಬಟ್ ಕಾರಣ ಏನು ದೂರ ಆಗಲಿಕ್ಕೆ ಕಾರಣ ಏನು ಅಂತಂದರೆ, ಇವಾಗ ನಾವು ಅಷ್ಟು ಒಂದು ವ್ಯವಸ್ಥಿತವಾಗಿರಲಿಲ್ಲ. ಆಮೇಲೆ ಕ್ಯಾಸ್ಟು ಎಲ್ಲ ದೂರ ಆಗೋದಕ್ಕೆ, ಲವ್ ದೂರ ಆಗೋದಕ್ಕೆ ಕಾರಣ ಕ್ಯಾಸ್ಟ್ ಬರುತ್ತೆ. ಆಮೇಲೆ ಸ್ಟೇಟಸ್ಸು, ದುಡ್ಡು. ಹೌದು, ನಾವು ಅಷ್ಟೇನು ಸ್ಟೇಟಸ್ ವೈಸು, ದುಡ್ಡು ಇದ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನೀವು ಅದೇನೋ ಅಂತಾರಲ್ಲ, ಆ್ಯಕ್ಚುಲಿ ಮೊನ್ನೆ ಒಂದು ಆ್ಯಡ್ ನೋಡಿದೆ, ತುಂಬ ಚೆನ್ನಾಗಿತ್ತು. ವಾಟ್ಸ್ ಯುವರ್ ಏಜ್ ಅಂತಂದರೆ, ಮೈ ಬ್ಯಾಂಕ್ ಬ್ಯಾಲೆನ್ಸ್ ಇಸ್ 17 million ಅಂತಂದಾಗ, ದಟ್ ಈಸ್ ವೆರಿ ಗುಡ್ ಏಜ್ ಅಂತ ಹೇಳ್ತಾರೆ. ಆ ಥರ ಇವಾಗ ಅದೇ ರೀತಿ ಇವಾಗ ದುಡ್ಡಿಗೆ ಬಂದಾಗ ನಿಮ್ಮ ಪ್ರೀತಿಗೆ ವಿಟಮಿನ್ ಎಮ್ ಇದ್ಬಿಟ್ರೆ ಯಾವುದು ಸಮಸ್ಯೆನಲ್ಲ, ಯಾವ ಕಾಯಿಲೆನೂ ಬರಲ್ಲ, ಯಾವುದು ಕಾಣಿಸಲ್ಲ ನಿಮಗೆ. ಓಕೆ, ಬಟ್ ನಿಮ್ಮ ಪ್ರೀತಿ ಶುರುವಾಗೋ ಟೈಮಲ್ಲೂ ಕೂಡ ನೀವು ಹೆಚ್ಚು ಕಮ್ಮಿ ಹಾಗೆ ಇದ್ರಿ, ವ್ಯವಸ್ಥೆ ಅಷ್ಟು ಏನಿಲ್ಲದೆ ಅವರೇ. ಬಟ್ ಅದು ಮ್ಯಾಟ್ರ್ ಆಗಿದ್ದು ಯಾಕೆ ಬಿಡುಗಡೆ ಅಥವಾ ಈ ಎಂಡಲ್ಲಿ? ಯಾಕಂದರೆ ಪ್ರೀತಿ ಶುರುವಾಗಬೇಕಾದ್ರೂ ಕೂಡ ನೀವು ಹೆಚ್ಚು ಕಮ್ಮಿ ಆ ಬಡವರೇ ಅಥವಾ ಏನು ಹೇಳ್ತಿದ್ರೆ ಅದೇ ಇದ್ರಿ. ಬಟ್ ಆ ಟೈಮಲ್ಲಿ ಅದಾದಮೇಲೆ ನಾವು ಆ್ಯಕ್ಚುಲಿ ಒಂದು ಚಿಕ್ಕ ಆ ವಯಸ್ಸಲ್ಲಿ ಏನು ಮಾಡಿದ್ವಿ, ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮದುವೆ ಮಾಡ್ಕೊಳ್ಳೋಣ ಹಂಗೆ ಅಂತ ನಾವು ಹೋದಾಗ ಅಲ್ಲಿ ಮನೆಯವ್ರಿಗೆ ಗೊತ್ತಾಯ್ತು, ಅವ್ರ ಮನೆಯವ್ರಿಗೆ ಗೊತ್ತಾಯ್ತು. ಚಿಕ್ಕ ಹುಡುಗಿ ಚಿಕ್ಕ ಹುಡುಗಿನ ಅಂದರೆ ನಮಗೂ ಅವ್ರಿಗೆ 5-6 ವರ್ಷ ಡಿಫ್ರೆನ್ಸು. 5-6 ವರ್ಷ ಡಿಫ್ರೆನ್ಸ್ ಅಂದರೆ ನಿಮಗೆ 22 ಅಂದರೆ 18 ಅಲ್ಲ, 13 ಅಂದರೆ 18 ವರ್ಷ ಅವ್ರಿಗೆ. 18 ವರ್ಷ ಆದವರು ಕಾದಿದ್ವಿ ನಾವು. 18 ವರ್ಷ ಆಗೋರು ಕಾಯ್ದುಬಿಟ್ಟು ನಾವು ಯಾವಾಗ ಮಂತ್ರಾಲಯದಲ್ಲಿ ಹೋಗಿ ನಾವು ಏನೋ ಒಂದು ನಮ್ಮ ಹುಡುಗರೆಲ್ಲ ಸೇರಿಕೊಂಡು ಅದೊಂದು ಮಾಮೂಲು ಹುಡುಗರು ಮಾಡ್ತಾರೆ ಆ ಸಂದರ್ಭದಲ್ಲಿ ಜೊತೆ ಇರ್ತಾರೆ. ಆ ಥರ ಮಾಡಿದಾಗ ಅಲ್ಲಿ ಅವ್ರ ಮನೆಯಲ್ಲಿ ಗೊತ್ತಾಗ್ಬಿಡ್ತು. ಮದುವೆ ಆಗೋ ದಿನ ನಾವು ಅವ್ರ ನನ್ನ ಜೊತೆ ಬಂದಾಗಲೇ, ಆ ಹುಡುಗಿ ಬಂದಾಗಲೇ ಗೊತ್ತಾಗ್ಬಿಡ್ತು ಅವ್ರ ಮನೇಲಿ. ಗೊತ್ತಾದ ತಕ್ಷಣ ಅವ್ರು ತುಂಬ ಕೆಂಡಾಮಂಡಲ. ಅವ್ರದ್ದು ತಪ್ಪು ಅಂತ ಹೇಳಲ್ಲ, ಅವ್ರದ್ದು ಏನೇನೋ ಕನಸುಗಳಿರ್ತವೆ. ಅಂದರೆ ನನ್ನ ಮಗಳನ್ನ ನಾನು ದೊಡ್ಡ ಆಫೀಸರ್ ಕೊಡಬೇಕು, ದೊಡ್ಡ ಸೆಟ್ಲಾಗಿರೋನು ಕೊಡಬೇಕು, ಆ ಥರ ಮನೆ ಬಾಡಿಗೆ ಬರೋನು ಕೊಡಬೇಕು. ನಮ್ಮ ಹತ್ರ ಏನು ಹಿಂದೆ ಮುಂದೆ ಇಲ್ಲ. ಅವ್ರ ತಾಯಿ ಯೋಚನೆ ಮಾಡೋದು ತಪ್ಪಂತ ನಾನು ಹೇಳ. ಆ ಒಂದು ಏಜಲ್ಲಿ ಆ ತಾಯಿ ಯೋಚನೆ ಮಾಡೋದು ನಮಗೆ ತಪ್ಪು ಥರ ಕಾಣಿಸುತ್ತೆ, ನಮಗೆ ತಪ್ಪು ಥರ ಕಾಣಿಸುತ್ತೆ. ಆ ಥರ ಇದು ಮಾಡಿದಾಗ ಇವನೇನು ಈ ಥರ ಮಾಡ್ಕೊಂಡಾಗ ಅವ್ರು ಪ್ಲಾನ್ ಮಾಡಿ ತುಂಬ ಅದೆಲ್ಲ ಒಂದು ದೊಡ್ಡ ಸ್ಟೋರಿ ಇದೆ. ನಮ್ಮ ಮನೆಗೆ ಬಂದು ನಾವು ಅವ್ರನ್ನ ಸೇರಿಸಿರ್ಲಿಲ್ಲ, ನಮ್ಗೆ ಎಲ್ಲಿ ದೂರ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅವ್ರ ತಾಯಿ. ಮದುವೆ ಆಯ್ತಾ? ಮದುವೆ ಆಯಿತು. ಮದುವೆ ಆಗ್ಬಿಟ್ಟು ನಾನು ಸಪ್ರೇಟ್ ಬಾಡಿಗೆ ಮನೇಲಿದ್ದೆ, ಪೈಪ್ಲೈನು ಗುಟ್ಟಳ್ಳಿಲಿ. ಆ ಸಂದರ್ಭದಲ್ಲಿ ನಾನು ಸೇರಿಸಿರ್ಲಿಲ್ಲ ಅವ್ರನ್ನ. ಗೊತ್ತು ನನಗೆ ಇವ್ರಿಗೆಲ್ಲ ಬ್ರೈನ್ ವಾಶ್ ಮಾಡಿ ಏನೋ ಒಂದು ಮಾಡ್ಬೋದು ಅಂತ.
ಅದು ಯಾರೋ ಒಬ್ಬ ಕ್ಲೋಸ್ ಫ್ರೆಂಡ್ ಮುಖಾಂತರ, ಇಲ್ಲ ಅವ್ರಿಗೆ ಯಾರೂ ಇಲ್ಲ, ಒಬ್ಬಳೇ ಮಗಳಿರೋದು, ಆ ಥರ ಎಲ್ಲ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವರು ನಮ್ಮ ಮನೆಗೆ ಬಂದು ಅವರು ಡೇ ಬೈ ಡೇ ಅವರು ಇಂಟರ್ನಲ್ ಆಗಿ ಚೆನ್ನಾಗಿದ್ಕೊಂಡು ತುಂಬ ಪ್ಲ್ಯಾನ್ ಮಾಡಿ, ಆಮೇಲೆ ಅಲ್ಲ ಅಬಾರ್ಷನ್ ಎಲ್ಲ ಮಾಡಿಸಿ ಏನೆಲ್ಲ ಪ್ಲ್ಯಾನ್ ಮಾಡಿ ಒಟ್ಟಿನಲ್ಲಿ ಇವ್ನು ದೂರ ಮಾಡೋದಕ್ಕೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಿದ್ರು. ಅಬಾರ್ಷನ್ ಕೂಡ ಅದು ಕೂಡ ಮಾಡಿಸ್ಬಿಟ್ಟು ಆ ಥರ ಎಲ್ಲ ಮಾಡಿದ್ರು. ಆಮೇಲೆ ಅದೆಲ್ಲ ನನ್ನ ಜೀವನದಲ್ಲಿ ಆ ಘಟನೆ ಆದಮೇಲೆ ನಾನು ಫುಲ್ಲು ಡ್ರಿಂಕ್ಸ್ಗೆ ಅಡಿಕ್ಟ್ ಆಗಿಬಿಟ್ಟೆ. ಅಲ್ಲಿವರೆಗೂ ನೀವು ಆ ಥರದ್ದು ಏನಿರಲಿಲ್ಲ? ಆ ಥರ ಏನಿರಲಿಲ್ಲ. ಅಲ್ಲ, ಆ ಥರ ಏನಂತಂದರೆ ಮಾಮೂಲು ಸ್ಕೂಲಲ್ಲಿ ಅಕೇಶನಲ್ಲಿ ಪಾರ್ಟಿಗಳು ಹುಡುಗರ ಜೊತೆ ಹೋದಾಗ ಆವಾಗ ಸ್ವಲ್ಪ ಅಡಿಕ್ಟ್ ಅಂತ ಏನಿರಲಿಲ್ಲ. ನಾನು ಯಾವಾಗ ಮದುವೆ ಆಗಿ ಈ ಥರ ಎಲ್ಲ ಆದಮೇಲೆ ಫುಲ್ ಅಡಿಕ್ಟ್. ಬಟ್ ಅಷ್ಟು ಪ್ರೀತಿಸಿದ ಹುಡುಗಿಯೇ ಅವ್ರ ಮಾತು ಕೇಳಿ ನಿಮ್ಮ ವಿರುದ್ಧ ಆದ್ರೆ? ವಿರುದ್ಧ ಆದರು ಅನ್ನೋದಕ್ಕಿಂತ ಹೆಚ್ಚಾಗಿ ವಿರುದ್ಧ ಆಗ್ಬಿಡ್ತದು. ನಮ್ಮ ಮನೆಯವರು ಕೂಡ ನನಗೆ ಸಪೋರ್ಟ್ ಮಾಡಲಿಲ್ಲ. ನಿಮ್ಮ ಮನೆಯವರು? ನಾನು ಬೇರೆ ನಮ್ಮ ಚಿಕ್ಕಪ್ಪನ ಮನೇಲಿದ್ದೆ. ಅವರು ಕೂಡ ನನಗೆ ಸರಿಯಾಗಿ ಈ ಒಂದು ಇದಕ್ಕೆ ಸಪೋರ್ಟ್ ಮಾಡಲಿಲ್ಲ. ಅದಕ್ಕೋಸ್ಕರ ನನಗೆ ಹಿಂದೆ ಮುಂದೆ ಯಾರೂ ಇಲ್ದಂಗೆ ಆಗೋಗ್ಬಿಡ್ತು. ನಮ್ಮ ಅಕ್ಕವರು ಒಬ್ಬರು ಇದ್ದರು, ಅವರು ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಅವ್ರು ಹೆಲ್ಪ್ಲೆಸ್, ಅವರು ಏನೋ ಒಂದು ಅಷ್ಟು ಇದರಲ್ಲಿ ಇರಲಿಲ್ಲ. ಆ ಒಂದು ಕಾರಣದಿಂದ ನಮಗಿದಾಯಿತು. ಕರ್ಕೊಂಡು ಹೋಗ್ಬಿಟ್ರೆ ಅಂದ್ರೆ ಹಂಗೆ ಡಿವೈಡ್ ಆಗಿಬಿಡ್ತದು. ಡೈವರ್ಸ್ ಬೈ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡ್. ಅವ್ರಂಗೆ ಮಾತಾಡ್ಕೊಂಡು ನಾನು ಕುಡ್ಕೊಂಡು ಫುಲ್ಲು ಇದಕ್ಕೆ ಹೋಗ್ಬಿಟ್ಟೆ ಅಷ್ಟೇ. ಆದರೂ ಯೋಚನೆ ಮಾಡ್ಕೊಂಡು. ಸೊ ನಿಮಗದು ತುಂಬ ಕುಡಿದು ಜೀವನ ಹಾಳು ಮಾಡಿಕೊಡುವಷ್ಟು ನೀವು ಪ್ರೀತಿ ಮಾಡ್ತಾ ಇದ್ರಿ ಅವರನ್ನು? ಪ್ರೀತಿ ಅಂದ್ರೆ ಆ ವಯಸ್ಸು ಹಂಗೆ ಸರ್, ನಿಜ. ಇವಾಗ ನೆನೆಸ್ಕೊಂಡಾಗ ಅದು ಏನೋ ನಗು ಅನಿಸುತ್ತೆ. ಅವಾಗ ಆ ಸಂದರ್ಭದಲ್ಲಿ ಅವಳೇ ಪ್ರಪಂಚ, ಅವಳೇ ಇದು, ಅವಳಿಲ್ಲ ಅಂದರೆ ಇಲ್ಲ, ಆ ಥರ ಒಂದು ಆ ಸಿನಿಮಾಗಳ ಸ್ಟೈಲಲ್ಲಿ ಆಗಿರುತ್ತೆ. ಅದು ಎಷ್ಟರ ಮಟ್ಟಿಗೆ ಅದು ಸತ್ಯ, ಎಷ್ಟರ ಮಟ್ಟಿಗೆ ಅದು ಸರಿ ತಪ್ಪು ಸ್ಥಿತಿಯಲ್ಲಿ ಇರಲ್ಲ. ಒಟ್ಟಿನಲ್ಲಿ ಆ ವಯಸ್ಸಲ್ಲಿ ನನಗೆ ಅವಳು ಎಲ್ಲ ಒಂದೊಂದು ಕೆಲವರು ಎಷ್ಟೋ ಜನ ಕೊಲೆ ಮಾಡೋ ಹಂತಕ್ಕೆ ಹೋಗ್ಬಿಡ್ತಾರೆ. ಹೌದು ಅಲ್ಲ, ಅವರೆಲ್ಲ ಅವರ ಆತ್ಮಹತ್ಯೆ ಮಾಡ್ಕೊತಾರೆ. ಆತ್ಮಹತ್ಯೆ ಅದೇ ಅದೆಲ್ಲ ನನಗೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಇದೆಲ್ಲ ಜೀವನದಲ್ಲೇ ನನಗೆ ಅನುಭವ ಆಗಿರೋದು ತುಂಬ ಒಳ್ಳೆಯದಕ್ಕೋಸ್ಕರ ಆಗಿರೋದೆ. ಯಾಕೆಂತಂದರೆ ನಾನು ಇವಾಗ ಒಳಿತು ಮಾಡೋ ಮನುಷ್ಯ ಬರ್ತಿದ್ದೀನಿ, ಅದರಿಂದ 4 ಜನ ಬದಲಾದ್ರೂ ಸಾರ್ಥಕ. ಇವಾಗ ಭೂಮಿ ಮೇಲೆ ಬಡಿಗೆದಾರ ಬರ್ತಿದ್ದೀನಿ, ಅದರಿಂದ 4 ಜನ ಬದಲಾದರೂ ಸಾರ್ಥಕ. ಆ ಥರ ನಾನು ಇವೆಲ್ಲ ಘಟನೆಗಳಾದಾಗ ನಾನು ಇವಾಗೆ ಒಬ್ಬ ಮನುಷ್ಯನಿಗೆ ಈಸಿಯಾಗಿ ಅವನ ಮನಸ್ಸು ಬದಲಾಗಬೇಕು, ಅವನು ಒಳ್ಳೆ ಮಾರ್ಗದಲ್ಲಿ ನಡೆಯುವಂಥದ್ದು ಸಾಲುಗಳನ್ನ ನಾನು ಈಸಿಯಾಗಿ ಬರೀಬಲ್ಲೆ, ಇದೆಲ್ಲ ಅನುಭವ ಆಗಿರೋದ್ರಿಂದ. ಸೊ ಅದಾದಮೇಲೆ ಬೇರೆ ಮದುವೆ ಎಲ್ಲ ಯೋಚನೆ ಇಲ್ಲ ಮದುವೆ ಎಲ್ಲ ಯೋಚನೆ ಇಲ್ಲ. ಮದುವೆ ಬಗ್ಗೆನೇ ಯೋಚನೆ ಅಲ್ಲ. ಆ ಕ್ಷಣಕ್ಕೆ ಅವತ್ತಿಗೂ ನೀವು ಅದನ್ನ ಪ್ಲಾನ್ ಮಾಡಲಿಲ್ಲ. ಸೊ ಹಾಗೆ ಉಳಿದು ಇವತ್ತಿಗೂ ಹಾಗೆ. ಪ್ಲಸ್ ನಾನು ಏನು ಹೇಳೋದಂತಂದರೆ, ಯಾರು ಪರಿಸ್ಥಿತಿ ಕೆಟ್ಟದಷ್ಟೇ, ಯಾರೂ ಕೆಟ್ಟವರಲ್ಲ. ನೀವು ಇವತ್ತು ಆ ಹುಡುಗಿಯನ್ನು ಕೆಟ್ಟವಳು ಅಂತ ಹೇಳಲ್ಲ? ಹೇಳಲ್ಲ. ಆ ಹುಡುಗಿನೂ ಕೆಟ್ಟವರಲ್ಲ, ಅವ್ರ ಅಮ್ಮನೂ ಕೆಟ್ಟವರಲ್ಲ, ಅಲ್ಲ ನಮ್ಮ ಮನೆಯವರು ಕೆಟ್ಟವರಲ್ಲ. ಬಟ್ ನಿಮ್ಮ ವಯಸ್ಸಲ್ಲಿ ಈಗ ಪ್ರೀತಿಲಿ ಬಿದ್ದು ಹೀಗೆ 22-23 ಈ ಏಜಲ್ಲಿ ಕರ್ಕೊಂಡೋಗಿ ಮದುವೆ ಆಗ್ತೀನಿ ಅಂತ ಹಾಗೆ ಇರುವ ಯುವಕರಿಗೆ ಅಥವಾ ಯುವ ಜನತೆಗೆ ಏನು ಹೇಳ್ತೀರಿ? ನಾನು ಆ್ಯಕ್ಚುಲಿ ಪ್ರೀತಿ ಮಾಡೋದು ತಪ್ಪು ಅಂತ ಹೇಳಲ್ಲ. ಅಂದರೆ ಮೆಚ್ಯೂರಿಟಿ ಇರಬೇಕು. ಆಮೇಲೆ ಅವರು ಒಂದು ಸೆಟ್ಲ್ ಆಗಿ ಲೈಫಲ್ಲಿ ಒಂದು ದುಡಿಮೆ ಅನ್ನೋದು ಇರಬೇಕಂದ್ರೆ, ಆಮೇಲೆ ಪ್ಲಸ್ ನಿಮ್ಮನ್ನು ನಂಬ್ಕೊಂಡು ಬಂದಿರ್ತಾಳೆ ಆ ಹುಡುಗಿ, ಯಾವುದೇ ಕಾರಣಕ್ಕೂ ಅವಳ ಮನಸ್ಸು ನೋಯಿಸಬಾರ್ದು. ಆಮೇಲೆ ಅದೇ ರೀತಿ ಹುಡುಗ ಕೂಡ ಅಷ್ಟೇ, ಹುಡುಗಿ ಕೂಡ ಹುಡುಗನ ಮನಸ್ಸು ನೋಯಿಸಬಾರ್ದು. ಬರೀ ಹುಡುಗ ಮಾತ್ರ ಅಂತ ಅಲ್ಲ, ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಇರಬೇಕು. ಆಮೇಲೆ ನಾನು ಫೈನಲ್ ಆಗಿ ಏನು ಹೇಳೋದು ಅಂತಂದರೆ, ಯಾರೂ ಏನೋ ಆಗ್ಬಿಡುತ್ತೆ ಜನರಲ್ಲಾಗಿ ಅವ್ರ ಮನೆಯಲ್ಲಿ ಸಪ್ರೇಟ್ ಆದಾಗ ಸಡನ್ನಾಗಿ ಕೆಟ್ಟ ಡಿಸಿಷನ್ ತೊಗೋಬಾರ್ದು. ಆತ್ಮಹತ್ಯೆ ಮಾಡ್ಕೊಳ್ಳೋದು, ಸಾಯಿಸುವುದು ಎರಡೂ ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಹೇಳ್ತೀನಿ ಅಂದರೆ, ಯಾಕೆ ಸಾಯೋಂಥ ಹಂತಕ್ಕೆ ಯಾಕೆ ಹೋಗ್ತಾನೆ ಅಂತಂದರೆ, ಆ ದುನಿಯಾ ವಿಜಯವರು ಒಂದು ಮಾತು ಹೇಳ್ತಾರೆ, ತುಂಬ ಚೆನ್ನಾಗಿದೆ. ಸಾಯೋಕ್ಕೆ, ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಧೈರ್ಯ ಇದೆಯಲ್ಲ, ಅದು 50% ಧೈರ್ಯ ಇದ್ದರೆ ಜೀವನ ಅದ್ಭುತವಾಗಿ ನಡೆಸ್ಬೋದು ಅಂತ. ಸಾಯೋದಕ್ಕೆ ಏನು ಧೈರ್ಯ ಬೇಕು, ಬದುಕಲಿಕ್ಕೆ ಅದರ ಅರ್ಧ ಧೈರ್ಯ ಸಾಕು. ಆ ಥರ ಅದು ಅರ್ಧ ಧೈರ್ಯ ಸಾಕು ಅಂದರೆ, ಆ ಥರ ಜೀವನದಲ್ಲಿ ಸಮಸ್ಯೆ ಪರಿಹಾರನೇ ಇಲ್ಲ, ನಮ್ಮ ಕತೆ ಮುಗೀತು, ನಮ್ಮ ಜೀವನ ಮುಗೀತು ಅಂತ ತಿಳ್ಕೊಂಡಾಗ ಮಾತ್ರ ಇಲ್ಲ ನಾವು ಹೋಗ್ಬಿಡೋಣ ಅಂತ ಬರುತ್ತೆ. ನಾನು ಒಂದು ಸಿನಿಮಾದಲ್ಲಿ ಸಂಭಾಷಣೆ ಬರೆದಿದ್ದೆ. ಕೀ ಫಸ್ಟ್ ತಯಾರು ಮಾಡ್ತಾರಂತೆ, ಆಮೇಲೆ ಲಾಕ್ ತಯಾರು ಮಾಡ್ತಾರಂತೆ. ಅಂದರೆ ಇದರ ಅರ್ಥ ಫಸ್ಟ್ ಪರಿಹಾರ ಹುಟ್ಟುತ್ತೆ, ಆಮೇಲೆ ಸಮಸ್ಯೆ ಹುಟ್ಟಿದ್ದು. ಪರಿಹಾರ ಹುಟ್ಟಿದ ಮೇಲೇ ಸಮಸ್ಯೆ ಹುಟ್ಟಿದ್ದು. ಜಗತ್ತಲ್ಲಿ ಪ್ರತಿಯೊಂದು ಪರಿಹಾರಕ್ಕೂ ಸಮಸ್ಯೆ ಇದೆ, ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಮಾಡ್ಕೋಬಾರ್ದು ಅಂತ ನಾನು ಅದ್ರ ಬಗ್ಗೆ ಒಂದು ಹಾಡು ಬರೆದಿದ್ದೀನಿ. ಸಾವು ಇದೆ ಅಂತ ಗೊತ್ತು ಮನುಜ ನಿನಗೆ, ಸಾವಿಗಿಂತ ದೊಡ್ಡ ನಷ್ಟ ಇಲ್ಲ ಜಗದೊಳಗೆ.
ಸೊ ಹಾಗಾಗಿ ನೀವು ಕೂಡ ಭಗ್ನ ಪ್ರೇಮಿ ಆದರೂ ಕೂಡ ಆ ಎಲ್ಲ ನೋವುಗಳನ್ನು ಇವತ್ತಿಗೆ ನಿಮ್ಮ ಈ ಅಕ್ಷರಗಳಾಗಿ ಆಚೆ ಬರ್ತಾ ಇದ್ದಾವಲ್ಲ, ಇವೆಲ್ಲವೂ ಆ ಅನುಭವವು ಕೂಡ ನಿಮಗೆ ಇವತ್ತು ಪ್ಲಸ್ ಆಗ್ತಾ ಇದೆ. ಪ್ಲಸ್ ನನಗೆ ಆ್ಯಕ್ಚುಲಿ ಕಷ್ಟನ ಇಷ್ಟಪಟ್ಬಿಡ್ತೀನಿ ನಾನು. ಯಾವುದೇ ವಸ್ತುನ ಯಾವುದನ್ನೇ ಇಷ್ಟಪಟ್ಟದ್ದು ಜಾಸ್ತಿ ದಿವಸ ಇರಲ್ಲ ಅಂತ ಜೊತೆಲಿ ಕಷ್ಟನ ಇಷ್ಟಪಡಬೇಕು. ಅದು ನಾನು ಆ ಕಷ್ಟನ ಯಾವುದಕ್ಕೆ ಹೋಲಿಸ್ತೀನಿ ಅಂದರೆ ನಾಯಿಗೆ ಹೋಲಿಸ್ತೀನಿ. ಅದನ್ನ ನೋಡಿ ಓಡೋಗ್ಬಿಟ್ರೆ ಖಂಡಿತವಲ್ಲ ಅದು ಅಟ್ಟಿಸ್ಕೊಂಡು ಬರುತ್ತೆ. ಅದನ್ನು ನಾವು ಕಲ್ಲು ತಗೊಂಡು ಅದನ್ನ ನಿಂತ್ಕೊಂಡ್ರೆ ಖಂಡಿತವಲ್ಲ ಅದು ಓಡೋಗುತ್ತೆ. ಯಾವತ್ತೂ ಕಷ್ಟಕ್ಕೆ ಭಯ ಬೀಳಬಾರ್ದು. ಕಷ್ಟ ಬರೋದೇ ನಮ್ಮನ್ನು ಗಟ್ಟಿ ಮಾಡೋಕ್ಕೋಸ್ಕರ. ಕಷ್ಟನ ಇಷ್ಟಪಡಬೇಕು. ಶಿಲೆ ಅಲ್ವಾ, ಕೆತ್ತನೆ, ಅದು ಕೆತ್ತನೆ. ಪೂಜೆಗೆ ಯೋಗ್ಯ ಆಗಬೇಕು ಅಂದ್ರೆ ಸ್ವಲ್ಪ ಸಹನೆ ಮಾಡ್ಕೊಳ್ಬೇಕು. ಸಹನೆ ಮಾಡ್ಕೊಳ್ಬೇಕು. ಇಲ್ಲಾಂದ್ರೆ ಎಲ್ಲರ ಕೈಲಿ ತೊಳಸ್ಕೊಳ್ಳೋ ಮೆಟ್ಲಾಗ್ತೀರಾ. ಇಟ್ಸ್ ಗ್ರೇಟ್.